ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಇವನು ನಿಜವಾಗ್ಲೂ ಗುರು. ಇವನು ಹೇಗೆ ನಮ್ಗೆ ಪಾಠ ಕಲಿಸ್ತಾನಪ್ಪ ಅಂತ ಅಂದ್ರೆ, ಮೊದ್ಲು ಮಾತಿನಲ್ಲಿ ಪಾಠ ಕಲಿಸ್ತಾನೆ, ದುಃಖ ಕೊಟ್ಟು ಪಾಠ ಕಲಿಸ್ತಾನೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ನಾವು ಪಾಠ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಮಕ್ಕಳಿಗೆ ಹೊಡೆದು, ಶಿಷ್ಯರಿಗೆ ಹೊಡೆದು ಗುರು ಹೇಗೆ ಪಾಠವನ್ನ ಕಲಿಸ್ತಾನೋ ಆ ರೀತಿ ನಮಗೆ ಪದೇ ಪದೇ ಆ ಪಾಠವನ್ನ ಕಲಿಯುವವರೆಗೆ ಭಗವಂತ ಖಂಡಿತ ನಮ್ಮನ್ನ ಬಿಡೋದಿಲ್ಲ. ಅಟ್ ದ ಸೇಮ್ ಟೈಮ್ ಇಲ್ಲಿ ಈ ವಿಶ್ವರೂಪ ದರ್ಶನದಲ್ಲಿ ನಾವು ಮೊದ್ಲಿಗೆ ತಿಳ್ಕೊಂಡ್ಬಿಟ್ವಿ, ಇಲ್ಲಿ ಯಾವ್ದು ಕಣ್ಣು ಕಟ್ಟಿಂದೋ ಅಥವಾ ಮ್ಯಾಜಿಕ್ ಇಂದೋ ಅಥವಾ ಇನ್ನೊಂದೋ ಮತ್ತೊಂದೋ ರೂಪ ಅರ್ಜುನನಿಗೆ ಕಾಣಿಸೇ ಇಲ್ಲ. ಅರ್ಜುನ್ನಿಗೆ ಕಾಣಿಸಿದ್ದೇನು ಅಂದ್ರೆ ಆಲ್ರೆಡಿ ಅದರಲ್ಲಿ ಇದ್ದಿದ್ದು. ಈಗ ಹೇಗೆ ಅಂತ ಅಂದ್ರೆ, ಯಾವ್ದೋ ಒಂದು ಡಿಶ್ ಉದಾಹರಣೆ, ನಮ್ ಕಡೆ ಎಲ್ಲ ಈ ಹಬ್ಬದಲ್ಲೆಲ್ಲ ಅಡ್ಗೆ ಮಾಡಿದಾಗ ಏನ್ ಮಾಡ್ತಾರೆ, ಪಲ್ಯ ಕೋಸಂಬರಿ ತಿರಿ ಎಲ್ಲಾ ಹಾಕಿದಾಗ ಗೊಜ್ಜು ಅಂತ ಒಂದ್ ಸ್ಪೂನ್ ಬಡ್ಸಿರ್ತಾರೆ. ಅದು ಕಹಿ ಇರುತ್ತೆ. ಆದ್ರೆ ಆ ಅಡಿಗೆನ ನಾವು ಮಾಡಕ್ಕೆ ಹೋದಾಗ, ಕಲಿಯೋದಿಕ್ಕೆ ಹೋದಾಗ ಗೊತ್ತಾಗತ್ತೆ ಅದು ಆ ಅಡಿಗೆ ರುಚಿ ಬಂದಿದ್ದು ಬೆಲ್ಲ ಹಾಕಿದ್ರಿಂದ ಅಂತ. ಅದೇ ರೀತಿ ಬೆಲ್ಲ ನಮಗೆ ಕಾಣಲ್ಲ, ಆದ್ರೆ ಅದ್ರಲ್ಲಿ ಇರುತ್ತೆ. ಆದ್ರೆ ಅದು ಯಾವಾಗ ಗೊತ್ತಾಗತ್ತೆ ನಮ್ಗೆ? ವೆನ್ ವಿ ಸ್ಟಾರ್ಟ್ ಕುಕ್ಕಿಂಗ್. ನಾವ್ ಅಡಿಗೆ ಮಾಡಕ್ ಹೋದಾಗ ನಮಗೆ ಗೊತ್ತಾಗತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ಅರ್ಜುನಿಗೂ ಅಷ್ಟೇ ಭಗವಂತನ ಅದೇ ರೂಪ ಅಲ್ಲಿ ಆಲ್ರೆಡಿ ಇದ್ದಂತಹ ರೂಪನೇ, ಕೇವಲ ಕೇವಲ ಭಗವಂತ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ರಿಂದ ಇದು ಕಾಣಿಸ್ತು ಅಂತ ಹೇಳ್ತಾ ಹೋಗ್ತಾರೆ. ಹೇಗೆ ಅಂತ ಅಂದ್ರೆ, ಆ ಈಗ ಜೋಗ್ ಫಾಲ್ಸ್ ಮುಂದೆ ಹೋಗಿ ನಿಂತ್ಕೊಂತೀವಿ, ಆದ್ರೆ ಮೋಡ ಕವಿದ ವಾತಾವರಣ. ಜೋಗಕ್ಕೆ ಯಾರು ಹೋಗಿದ್ರೆ ತುಂಬಾ ಚೆನ್ನಾಗ್ ಗೊತ್ತಾಗುತ್ತೆ. ಅಲ್ಲಿ ಕವಿದು ಬಿಟ್ಟಿರುತ್ತೆ, ಮೋಡ ಕವಿದಿರುತ್ತೆ. ಆ ಮೋಡ ಸರಿದ್ರೆ ಮಾತ್ರ ನಮಗೆ ಆ ಬ್ಯೂಟಿಫುಲ್ ಆ ಫಾಲ್ಸ್ ನ ನೋಡೋದಿಕ್ಕೆ ಸಾಧ್ಯ ಅಲ್ವಾ? ಅಯ್ಯೋ ನಾವು ಹೋಗಿದ್ವಿ, ನಮ್ಗೇನು ಕಾಣಿಸ್ಲೇ ಇಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇರ್ಬೇಕಾರೆ ಇದ್ದಕ್ಕಿದ್ದ ಹಾಗೆ ಆ ಮೋಡ ಸರಿಯುತ್ತೆ. ಅಬ್ಬಾ ಎಂತ ರಮಣೀಯ ದೃಶ್ಯನಪ್ಪಾ ಅಂತ ಅನ್ಸುತ್ತೆ ಅಲ್ವಾ? ನೀವು ಊಟಿಗೆ ಹೋದಾಗ ಅಥವಾ ಎಕ್ಸ್ಪೆಷಲಿ ಜೋಗಕ್ಕೆ ಹೋದಾಗ ಈ ಅನುಭವ ಎಲ್ರಿಗೂ ಆಗಿರುತ್ತೆ. ಯಾಕೆ ಅಂತಂದ್ರೆ ಅದು ಕವಿದು ಬಿಡುತ್ತೆ. ಕವಿದಾಗ ನಮ್ಗೇನೂ ಕಾಣೋದಿಲ್ಲ. ಅದೇ ಒಂದು ಸ್ವಲ್ಪ ಸರಿತು ಅಂದ್ರೆ ಸಾಕು, ರಮಣೀಯ ದೃಶ್ಯ ಅಂತ ಏನ್ ಹೇಳ್ತಾರೆ, ಅದ್ಭುತ ದೃಶ್ಯ ಅಂತ ಏನ್ ಹೇಳ್ತಾರೆ, ಅದು ನಮ್ ಕಣ್ಣಿಗೆ ಕಾಣ್ತಾ ಹೋಗುತ್ತೆ. ನಾನು ಯಾಕೆ ಈ ಎಲ್ಲ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ನಿಮಗೆ ಅರ್ಜುನನಿಗೆ ಹೇಗೆ ಆ ದಿವ್ಯ ರೂಪ ಕಾಣಿಸ್ತು ಅಂತ ಅನ್ನೋದಕ್ಕೆ ನಾನು ಈ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇನೆ. ಅಂದ್ರೆ ಇದನ್ನೆಲ್ಲ ನೋಡಿ ಅವನು ಹೇಗೆ ಎಕ್ಸ್‌ಪ್ಲೈನ್ ಮಾಡ್ತಾ ಇದ್ದಾನೆ, ಹೇಗೆ ವರ್ಣನೆ ಮಾಡ್ತಿದ್ದಾನಪ್ಪ ಅಂದ್ರೆ, ಕೆಲವೊಮ್ಮೆ ತುಂಬಾ ತಿಳಿದುಕೊಂಡಾಗ ನಮಗೆ ಮಾತೇ ಹೊರಗಡೆ ಬರೋದಿಲ್ಲ. ಆದ್ರೂ ಸಹ ಅದನ್ನ ವರ್ಣನೆ ಮಾಡಬೇಕು ಅನ್ನೋ ಆಸೆ ನಮಗಿರುತ್ತೆ. ಅಯ್ಯೋ! ನೀವ್ ಅದನ್ನ ನೋಡ್ಬೇಕಿತ್ತು ಕಣ್ರೀ, ನೀವ್ ನೋಡ್ಬೇಕಿತ್ತು ಕಣ್ರೀ, ಅಷ್ಟೇ. ಅಲ್ಲಿ ಏನೋ ಬೇರೆ ಮಾತಿರೋದಿಲ್ಲ. ಅಲ್ಲಿ ನಮ್ಮ ಎಕ್ಸೈಟ್‌ಮೆಂಟ್ ಇರುತ್ತೆ. ನೋಡ್ಬೇಕಿತ್ತು ಅನ್ನೋದಿರುತ್ತೆ. ಯಾಕೆ ನೋಡ್ಬೇಕಿತ್ತು ಅನ್ನೋದಿರುತ್ತೆ ಅಂದ್ರೆ, ನೀವ್ ನೋಡಿದ್ದಿದ್ರೆ ಅದು ಅನುಭವ ಆಗ್ತಿತ್ತು. ಅದೇ ರೀತಿ ಇಲ್ಲಿ ಅರ್ಜುನನು ಅಷ್ಟೇ, ಅವನು ಏನೆಲ್ಲ ನೋಡಿದಾನೆ ಅದನ್ನ ಎಳೆ ಎಳೆಯಾಗಿ ನಮ್ಮ ಕಣ್ಮುಂದೆ ತರ್ತಾ ಇದ್ದಾನೆ. ಯಾಕೆ ಅಂತ ಅಂದ್ರೆ, ಆ ವಿಶ್ವರೂಪ ನಮಗೂ ತೋರಿಸೋ ಒಂದು ಪುಟ್ಟ ಪ್ರಯತ್ನ ವೇದವ್ಯಾಸರದು. ಇಲ್ಲಿ ಯಾಕೆ ವೇದವ್ಯಾಸರ ವರ್ಣನೆ ಕೊಡ್ತಾ ಇದ್ದೀನಿ ಅಂದ್ರೆ, ಮಹಾಭಾರತವನ್ನ ಬರೆದವರು ವೇದವ್ಯಾಸರು. ಹಾಗಾಗಿ ಆ ಅಲ್ಲಿ ಏನು ಅರ್ಜುನ ನೋಡ್ದ ಅದೆಲ್ಲವನ್ನ ಎಳೆ ಎಳೆಯಾಗಿ ನಮ್ಗೆ ನಮ್ಮ ಕಣ್ಮುಂದೆ ತಂದಿಡ್ತಾ ಇದ್ದಾರೆ. ಇದೇ ರೀತಿ ತಂದಿಡುವಾಗ ನಾವು ಈಗ ಆಲ್ರೆಡಿ 17 ಶ್ಲೋಕದ ಅರ್ಥಗಳನ್ನ ತಿಳ್ಕೊಂಡ್ವಿ. ಈಗ 16ನೇ ಶ್ಲೋಕದ 18ನೇ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ. ಒಂದೇ ನಿಮಿಷ. ಇಲ್ಲಿ ಅರ್ಜುನ ಏನೆಲ್ಲ ಹೇಳ್ತಾ ಇದ್ದಾನೆ, ಇದು ನಮಗೆ
ಭಗವಂತ ಹೇಗಿರ್ತಾನೆ ಅನ್ನುವ ವಿವರಣೆ ಇಲ್ಲಿ ಸತತವಾಗಿ ಅರ್ಜುನ ನಮ್ಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಸಂಜಯ ಹೇಳಿದ್ದಿರಬಹುದು ಅಥವಾ ಅರ್ಜುನ ಹೇಳಿದ್ದಿರಬಹುದು, ಇಬ್ರು ಹೇಳಿದ್ರು ಸಹ ಹೆಚ್ಚು ಕಮ್ಮಿ ಒಂದೇ ರೀತಿ ಇತ್ತು, ಯಾವುದೇ ರೀತಿಯಾದಂತಹ ಭೇದ ಇರ್ಲಿಲ್ಲ ಅಂತಾನೆ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ತ್ವಂ, ನೀನು, ಅಕ್ಷರಂ ಅಂದ್ರೆ ಅಕ್ಷರನಾಗಿದ್ದೀಯಾ, ಅಂದ್ರೆ ನಿನಗೆ ಕೊನೆ ಅನ್ನೋದೇ ಇಲ್ಲ. ಪರಮಂ, ಪರಂ ಪರಮನು, ವೇದಿತವ್ಯಂ ಅಂದ್ರೆ ತಿಳಿಯಲೇಬೇಕಾದಂತಹ, ಅಂದ್ರೆ ನಾವು ತಿಳಿಯಬೇಕು ಅಂತ ಯಾವ್ದಾದ್ರು ಒಂದು ವಸ್ತು ಇದ್ರೆ ಅದು. ತ್ವಂ, ನೀನು, ಅಸ್ಯ ಈ, ವಿಶ್ವಸ್ಯ ವಿಶ್ವದ, ಪರಮ ಪರಮವಾದ, ನಿಧಾನಂ ಆಧಾರವನು, ತ್ವಂ ನೀನು, ಅವ್ಯಯಂ ಅವಿನಾಶಿಯು, ಶಾಶ್ವತ ಧರ್ಮಗುಪ್ತ ಅಂದ್ರೆ ಶಾಶ್ವತವಾದ ಧರ್ಮದ ಪಾಲಕನು, ಸನಾತನಃ ಶಾಶ್ವತನು, ತ್ವಂ ನೀನು, ಪರಮಂ ಪರಮ ಪುರುಷನು, ಮತಃ ಮೇ ಇದು ನನ್ನ ಅಭಿಪ್ರಾಯ. ಅಂದ್ರೆ ಇಲ್ಲಿ ಇದೇ ಸತ್ಯ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಇದು ನನ್ನ ಅಭಿಪ್ರಾಯ ಅಷ್ಟೆ. ಅಂದ್ರೆ ದಿಸ್ ಇಸ್ ಮೈ ಒಪಿನಿಯನ್ ಅಂತ ಹೇಳ್ತಾರಲ್ಲ ಅದು. ಈ ಒಪಿನಿಯನ್ ಅನ್ನ ನೀವು ಅದನ್ನ ತಗೊಳ್ಬಹುದು ಬಿಡ್ಲಬಹುದು, ಅದೇ ನಿಮಗೆ ಬಿಟ್ಟಿದ್ದು. ಆದ್ರೆ ದಿಸ್ ಇಸ್ ಮೈ ಒಪಿನಿಯನ್, ಇದು ನನ್ನ ಅಭಿಪ್ರಾಯ ಅಷ್ಟೆ, ನೀವ್ ಇದನ್ನೇ ತಗೋಬೇಕಾ ಅದ್ ನಿಮಗ್ ಬಿಟ್ಟಿದ್ದು. ಆದ್ರೆ ಒಳ್ಳೆಯದನ್ನ ಸ್ವೀಕಾರ ಮಾಡ್ಬೇಕು ಅಂದಾಗ ನಾವು ಮೀನಾಮೇಷ ಎಣಿಸ್ಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಮೊದಲಿಗೆ ಹೇಳ್ತಾ ಇರೋದು ಅರ್ಜುನ, ತ್ವಂ ಅಕ್ಷರಂ ಅಂದ್ರೆ ನೀನು ಅಕ್ಷರನಾಗಿದ್ದೀಯಾ. ಅಕ್ಷರ ಅಂದ್ರೆ ಒಂದು ಅಚ್ಯುತ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಅಂದ್ರೆ ಚ್ಯುತಿ ಇಲ್ಲದವನು, ನಿನಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ಯಾವುದೇ ರೀತಿಯಾದಂತಹ ದ್ವೇಷದ ಲೇಪವಿಲ್ಲ. ಅಷ್ಟೇ ಅಲ್ಲ, ನೀನು ಪ್ರತಿಯೊಂದು ಅಕ್ಷರದಲ್ಲಿ ನೀನಿದೀಯಾ. ನಾವ್ ಏನೆಲ್ಲ ಮಾತಾಡ್ತೀವಿ ಅದೆಲ್ಲದರಲ್ಲಿ ನೀನಿದೀಯ. ಅಷ್ಟೇ ಅಲ್ಲ, ಅಕ್ಷರ ಅಂದ್ರೆ ಎಂದೂ ಸಹ ನಾಶವಾಗದೇ ಇರೋದು. ನಿನ್ನ ಆದಿ ಯಾವುದು, ಮಧ್ಯ ಯಾವುದು, ಅಂತ್ಯ ಯಾವುದು, ಯಾವುದೂ ಸಹ ನನಗೆ ತಿಳಿತಾ ಇಲ್ಲ. ಅಷ್ಟೇ ಅಲ್ಲ, ಪರಮಂ ವೇದಿತವ್ಯಂ ನಾವೆಲ್ಲರೂ ಸಹ ತಿಳಿದುಕೊಳ್ಬೇಕಾದಂತ ವಸ್ತು ನೀನು. ಯಾಕೆ ತಿಳ್ಕೊಬೇಕು, ನಾನ್ ತಿಳ್ಕೊಳಲ್ಲಪ್ಪ ಅಂತ ಕೆಲವರು ಮೊಂಡುವಾದ ಮಾಡೋ ಜನಗಳು ಅತಿ ಹೆಚ್ಚಿದ್ದಾರೆ. ಆದರೆ ಮನುಷ್ಯನಾಗಿ ನೀನು ಹುಟ್ಟಿದ್ದೀಯಾ, ಮನುಷ್ಯನಾಗಿ ನಿನ್ನ ಜೀವನವನ್ನ ನೀನು ಸಾರ್ಥಕ ಮಾಡ್ಕೋಬೇಕು. ಆಸ್ ಎ ಸ್ಟೂಡೆಂಟ್ ನೀನು ಒಂದು ಶಾಲೆ ಹೋಗ್ತಾ ಇದೀಯಾ ಅಂತ ಅಂದ್ರೆ ಅಲ್ಲಿ ಆ ಶಾಲೆಯಲ್ಲಿ ಏನೆಲ್ಲ ನೀನು ಕಲ್ತ್ಕೊಳ್ತಾ ಇದೀಯಾ, ನೀನು ಯು ಹ್ಯಾವ್ ಟು ಬಿ ಎ ಗುಡ್ ಸ್ಟೂಡೆಂಟ್. ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಹೇಗೆ ನಾನು ಯಾಕೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಅಲ್ವಾ, ಈಗ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಅರ್ಥ ಏನು, ನಾನು ಅಲ್ಲಿ ಶಿಸ್ತುಬದ್ಧಾಗಿ ಓದ್ಬೇಕು, ಅಲ್ಲಿ ಆ ಶಾಲೆಯಲ್ಲಿ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ನಾನು ಅದನ್ನ ಫಾಲೋ ಮಾಡ್ಬೇಕು. ಅದೇ ರೀತಿ ಒಬ್ಬ 100% ತಗೊಳ್ಳುವಂತಹ ವಿದ್ಯಾರ್ಥಿ ಇದ್ದಾನೆ ಅಂತ ಅಂದ್ರೆ, ಅವನು ಬೆಸ್ಟ್ ಸ್ಟೂಡೆಂಟ್ ಅಂತ ಸ್ಕೂಲಲ್ಲಿ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅವನು ಕೇವಲ ಓದಿನಲ್ಲಿ ಮಾತ್ರ ಇರ್ತಾನ? ಇಲ್ಲ. ಓದಿನಲ್ಲಿ ಬರೋ ಸ್ಟೂಡೆಂಟ್ ಓದಿನಲ್ಲಿ ಬೆಸ್ಟ್ ಅಂತ ಕೊಡ್ತಾರೆ, ಸ್ಪೋರ್ಟ್ಸ್ ನಲ್ಲಿ ಇರೋ ಸ್ಟೂಡೆಂಟ್ಗೆ ಸ್ಪೋರ್ಟ್ಸ್ ಅಲ್ಲಿ ಬೆಸ್ಟ್ ಅಂತ ಕೊಡ್ತಾರೆ. ಆದ್ರೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಇಯರ್ ಅಂತ ನಾವೇನಾದ್ರೂ ಒಂದು ಅವಾರ್ಡ್ ತಗೋಬೇಕು ಅಂತ ಅಂದ್ರೆ ಅವನು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು, ಅವನು ಕಲ್ಚರಲ್ ಆಕ್ಟಿವಿಟಿಲಿ ಇರ್ಬೇಕು, ಅವನು ವಿದ್ಯಾಭ್ಯಾಸದಲ್ಲಿ ಇರ್ಬೇಕು, ಅವನು ಶಿಸ್ತುಬದ್ಧಾಗಿರ್ಬೇಕು, ಅವನ ಅಟೆಂಡೆನ್ಸ್ ಇರಬೇಕು, ರೈಟ್? ಎಲ್ಲ ನೋಡ್ತಾರೆ ಸ್ಟೂಡೆಂಟ್ ಆಫ್ ದಿ ಇಯರ್ ಅಂತ ಅನ್ಬೇಕಾರೆ. ಅದೇ ರೀತಿ ನಾನು ಈ ಮಾನವ ಜನ್ಮಕ್ಕೆ ಹುಟ್ಟಿದ್ದೀನಿ, ಈಗ ನಾನು ಒಬ್ಬ ಮಾನವಳಾಗಿ ಹುಟ್ಟಿದ್ದೀನಿ ಅಂತ ಅಂದ್ರೆ ಅದರ ಅರ್ಥ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಅರ್ಜುನನ ಹಾಗೆ ಆಸ್ ಎ ಸ್ಟೂಡೆಂಟ್ ನಾನು ಎಲ್ಲವನ್ನ ತಿಳ್ಕೋಬೇಕು. ಯಾರ ಬಗ್ಗೆ ತಿಳ್ಕೋಬೇಕು? ಭಗವಂತನ ಬಗ್ಗೆ ತಿಳ್ಕೋಬೇಕು. ಯಾಕೆ ಅಂತ ಅಂದ್ರೆ ಈಗ ನೀನು ಸ್ಕೂಲಿಗೆ ಹೋಗ್ತಾ ಇರೋದು ಓದೋದಿಕ್ಕೇನೆ ಅಂತ ಅನ್ನೋದು ಪಕ್ಕ ಆದ್ಮೇಲೆ ನೀನು ಈ ಮಾನವರಾಗಿ ನಾವು ಹುಟ್ಟಿದೀವಿ ಅಂತ ಅಂದ್ರೇನೆ ಅದ್ರ ಅರ್ಥ ನೀನು ಭಗವಂತನ ಬಗ್ಗೆ ಸರ್ವವನ್ನ ತಿಳಿದುಕೋ ಅಲ್ವಾ. ಇಲ್ಲ ಅಂದ್ರೆ ಹಸು ಆಗಿ ಹುಟ್ಬೋದಿತ್ತು, ನಾಯಿಯಾಗಿ ಹುಟ್ಬೋದಿತ್ತು, ಯಾವುದೋ ಒಂದು ಪ್ರಾಣಿಯಾಗಿ ಹುಟ್ಬೋದಿತ್ತು, ಯಾವುದೋ ಒಂದು ಪಕ್ಷಿಯಾಗಿ ಹುಟ್ಬೋದಿತ್ತು. ನಮ್ಮ ಪೂರ್ವ ಜನ್ಮದ ಫಲ ಏನಿದೆ ಅದಕ್ಕೆ ತಕ್ಕ ಹಾಗೆ ನಮಗೆ ಒಂದು ದೇಹದ ರೂಪವನ್ನ ಭಗವಂತ ಕೊಟ್ಟಿದ್ದಾನಲ್ವಾ.
ಅಂದ್ರೆ ಇದರ ಅರ್ಥ ಏನು? ನೀನು ಮಾನವನಾಗಿ ಹುಟ್ಟಿದ್ಯಾ ಅಂತ ಅಂದ್ಮೇಲೆ ನೀನು ಭಗವಂತನ ಬಗ್ಗೆ ತಿಳಿದುಕೊಳ್ಳೇಬೇಕು. ನೀನು ನೀಟ್ ಇರೋ ನೀಟ್‌ಗೆ ಅತಿ ಹೆಚ್ಚು ಟ್ರೈನಿಂಗ್ ಕೊಡುವಂತಹ ಯಾವುದೋ ಒಂದು ಪಿ.ಯು ಕಾಲೇಜಿಗೆ ಸೇರ್ಕೊಂಡಿದ್ಯಾ ಅಂದ್ರೆ ಅರ್ಥ ಏನು? ನಿನ್ನ ನೆಕ್ಸ್ಟ್ ಸ್ಟೆಪ್ ಎಂ.ಬಿ.ಬಿ.ಎಸ್‌ಗೆ ಹೋಗ್ಬೇಕು ಅಂತ. ಅಥವಾ ಸಿ.ಇ.ಟಿಗೆ ಕೋಚಿಂಗ್ ಕೊಡೋದಕ್ಕೆ ಸೇರ್ಕೊಂಡಿದ್ಯಾ ಅಂದ್ರೆ ನೀನು ನೆಕ್ಸ್ಟ್ ಇಂಜಿನಿಯರಿಂಗ್ ಆಗ್ಬೇಕು ಅಂತ. ಅಲ್ವಾ? ಅದು ಬಿಟ್ಟು ನಾನು ಆರ್ಟ್ಸ್ ಸೇರ್ಕೊಂಡು ನಾನು ಡಾಕ್ಟರ್ ಆಗ್ತೀನಿ ಅಂದ್ರೆ ಆಗತ್ತಾ? ಆಗೋದಿಲ್ಲ. ಅದೇ ರೀತಿ ಇಲ್ಲಿ ನೀನು ಮನುಷ್ಯನಾಗಿ ಹುಟ್ಟಿದ್ಯಾ, ಮಾನವನಾಗಿ ಹುಟ್ಟಿದ್ಯಾ ಅಂತ ಅಂದ್ರೆ ನೀನು ಯಾರ ಬಗ್ಗೆನಾದ್ರೂ ತಿಳ್ಕೋಬೇಕು ಅಂದ್ರೆ ಅದು ಕೇವಲ ಭಗವಂತನ ಬಗ್ಗೆ. ಇಲ್ಲಿ ಭಗವಂತ ತುಂಬಾ ಚೆನ್ನಾಗಿ ಹೇಳ್ತಾನೆ, ನಿನ್ನ ಕರ್ತವ್ಯವನ್ನ ಮಾಡ್ಬೇಕು. ನಿನ್ನ ಆಗು ಹೋಗುಗಳನ್ನ ನೀನೇ ನೋಡ್ಕೋಬೇಕು. ಯಾವುದಕ್ಕೂ ನೀನು ತುಂಬಾ ಎಕ್ಸೈಟ್‌ಮೆಂಟ್ ಆಗ್ಬಾರ್ದು. ಅಟ್ ದ ಸೇಮ್ ಟೈಮ್ ಪರಮಂ ವೇದಿತವ್ಯಂ. ನೀನೇನಾದ್ರೂ ಒಂದು ತಿಳ್ಕೊಳ್ಳೇಬೇಕಾಗಿರೋ ವಸ್ತು ಅಂದ್ರೆ ಅದು ಭಗವಂತ. ಭಗವಂತನನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾ ಹೋಗ್ತಾನೆ ಅರ್ಜುನ. ಆದ್ರೆ ನಮಗನ್ಸೋದು, ನಾನ್ ಯಾಕ್ ದೇವ್ರ ಬಗ್ಗೆ ತಿಳ್ಕೋಬೇಕು? ಅಲ್ಲ? ಯಾಕ್ರಿ ತಿಳ್ಕೋಬೇಕು? ನಾನ್ ತಿಳ್ಕೊಳಲ್ಲ. ಈಗ ಒಂದು ಸರ ಇರುತ್ತೆ. ಮುತ್ತಿನ ಸರ ಅಂತ ಅದಕ್ಕೆ ನಾವು ಕರಿತೀವಿ. ಯಾಕೆಂದ್ರೆ ಅದ್ರಲ್ಲಿ ಮುತ್ತುಗಳಿರುತ್ತೆ. ಹಾಗಾಗಿ ಮುತ್ತಿನ ಸರ ಅಂತ ಹೇಳ್ತೀವಿ. ಆದ್ರೆ ಮುತ್ತಿನ ಸರದ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಅಂದಾಗ, ಆ ಮುತ್ತಿನ ಹಿಂದೆ ಅಥವಾ ಮುತ್ತಿನ ಒಳಗೆ ಇರುವಂತಹ ಆ ಎಲ್ಲವನ್ನ ಪೋಣಿಸಿದ ದಾರದ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು. ಅಲ್ವಾ? ದಾರ ಗಟ್ಟಿ ಇದ್ಯಾ? ನಾನು ಈ ಸರ ತಗೋಬೋದಾ? ಈ ಸರನ ನಾನು ರೆಗ್ಯುಲರ್ ಯೂಸ್ ಮಾಡ್ಬೋದಾ? ಇದು ಕಟ್ಟಾಗಲ್ವಾ? ನಾವೆಷ್ಟು ಯೋಚನೆ ಮಾಡ್ತೀವಿ ಅಲ್ವಾ? ಯಾಕೆ ಯೋಚನೆ ಮಾಡ್ತಿದೀವಿ ಆ ದಾರದ ಬಗ್ಗೆ? ಬಿಕಾಸ್ ಈ ಎಲ್ಲ ಮಣಿಗಳನ್ನ ಪೋಣಿಸಿರುವ ಶಕ್ತಿ ಆ ದಾರದ್ದು. ನಾನಿವತ್ತು ಮುತ್ತಿನ ಸರ ಅನ್ಬೋದು, ಅಥವಾ ಮಣಿ ಸರ ಅನ್ಬೋದು, ಅಥವಾ ಪಚ್ಚೆ ಸರ ಅನ್ಬೋದು. ಅದು ಯಾವುದೇ ವಸ್ತುವಿನ ಸರ ಆಗಿರಬಹುದು. ಆದರೆ ಆ ಸರವನ್ನ ಧರಿಸಬೇಕು ಅಂದಾಗ ದಾರ ಗಟ್ಟಿ ಇದೆಯಾ ಅಂತ ಹೇಗೆ ನಾವು ಟೆಸ್ಟ್ ಮಾಡ್ತೀವಿ, ಅದೇ ರೀತಿ ಇಲ್ಲಿ ನಾನು ದಾರದ ಬಗ್ಗೆ ತಿಳ್ಕೋಬೇಕು. ಅದೇ ಭಗವಂತ. ಯಾಕೆ ಅಂದ್ರೆ ಸರ್ವವ್ಯಾಪಿಯಾಗಿದ್ದಾನೆ. ಅಷ್ಟೇ ಅಲ್ಲ, ನನ್ನಲ್ಲಿ ಇದ್ದಾನೆ, ನಿಮ್ಮಲ್ಲಿ ಇದ್ದಾನೆ. ನನ್ನಲ್ಲಿ ಇರುವುದರ ಜೊತೆಗೆ ನನ್ನ ಎಲ್ಲ ಚಟುವಟಿಕೆಗಳಲ್ಲಿ ಇದ್ದಾನೆ. ನಾಹಂ ಕರ್ತ ಹರಿಕರ್ತ. ಬಿಕಾಸ್ ಇವತ್ ನಾನು ಏನೇ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ ಸಹ ಅದು ಕೇವಲ ಭಗವಂತನ ಪ್ರೇರಣೆಯಿಂದ ಮಾತ್ರ ಸಾಧ್ಯ. ನಾವ್ ಅನ್ಕೊಂತಾ ಇರ್ತೀವಿ, ಎಸ್ ನಾನು ಇವತ್ತು ಈ ಕೆಲ್ಸನೇ ಮಾಡ್ಬೇಕು, ಇಷ್ಟೇ ಕೆಲಸ ಮಾಡ್ಬೇಕು, ಇಷ್ಟೇ ಓದ್ಬೇಕು. ಎಸ್, ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಸಮಸ್ಯೆ ಬಂದು ನಿಂತ್ಕೊಂಡ್ಬಿಡತ್ತೆ. ನಾವು ಹೋಗ್ಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಲ್ವಾ? ಆವಾಗ ನಾವ್ ಅಂತೀವಿ, ಇಲ್ಲ ಕಣ್ರಿ, ನಾನು ಇದೆಲ್ಲ ಫುಲ್ ರೆಡಿ ಮಾಡ್ಕೊಂಡಿದ್ದೆ. ಈಗ ತಾನೇ ಒಂದ್ ವಾರಕ್ಕಾಗುವಷ್ಟು ತರಕಾರಿ ಫ್ರಿಡ್ಜಲ್ಲಿ ತಗೊಂಬಂದ್ ಇಟ್ಟೆ, ಎಲ್ಲ ಕ್ಲೀನ್ ಮಾಡ್ದೆ. ಇದಕ್ಕಿದ್ದ ಹಾಗೆ ಏನೋ ಒಂದ್ ಸುದ್ದಿ ಬಂತು ಕಣ್ರಿ, ನಾವು ಹೋಗ್ಲೇಬೇಕಾಯ್ತು ಅಂತ ನಾವು ಮನೆಯಲ್ಲಿ ಆಡೋದುಂಟು ಅಲ್ವಾ? ಯಾವುದೋ ಒಂದು ಒಳ್ಳೇದು, ಯಾವುದೋ ಒಂದು ಕೆಟ್ಟದು, ನಮ್ಮ ಚಟುವಟಿಕೆ, ನಮ್ಮ ಕೋಪ, ನಮ್ಮ ಭಾವನೆಗಳು ಪ್ರತಿಯೊಂದು ಸಹ ಭಗವಂತ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನಾವು ಅನ್ಕೊಂತಾ ಇದೀವಿ, ನಾನು ಇಲ್ಲ. ಒಂದಂತೂ ತಿಳ್ಕೋಬೇಕು, ನಾನು ಕನ್ನಡಿಯೊಳಗಿರೋ ಬಿಂಬ ಅಷ್ಟೆ. ಆದ್ರೆ ಭಗವಂತ ಯಾವ ಕಾರ್ಯವನ್ನ ನನಗ್ ಕೊಟ್ಟಿದ್ದಾನೆ, ಆ ಕಾರ್ಯವನ್ನ ನಾನು ಮಾಡಬೇಕು. ಆದ್ರೆ ಇಲ್ಲಿ ನನ್ನಲ್ಲಿ ಇದ್ದಾನೆ, ನಿನ್ನಲ್ಲಿ ಇದ್ದಾನೆ, ಪ್ರತಿಯೊಂದು ಜೀವಿಯಲ್ಲಿ ಇದ್ದಾನೆ, ಎಲ್ಲವೂ ಸರಿ. ಆದ್ರೆ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ, ತ್ವ ಅವ್ಯಯಂ. ಆದ್ರೆ ನೀನ್ ಎಂದೂ ಬದ್ಲಾಗಲ್ಲ. ನಾವು ಬದ್ಲಾಗ್ ಹೋಗ್ಬಿಡ್ತೀವ್ರಿ. ನಾವು ಮನುಷ್ಯರು. ನಮ್ಗೆ ಸಿಟ್ಟು ಬಂದಾಗ ಕೋಪದಲ್ಲಿ ಮಾತಾಡ್ತೀವಿ, ಖುಷಿಯಾದಾಗ ಹೋಗಿ ಹಗ್ ಮಾಡ್ತೀವಿ, ನಮಗ್ ಬೇಕು ಅಂದಾಗ ಮಾತಾಡಿಸ್ತೀವಿ, ನಮಗ್ ಬೇಡ ಅಂದ ತಕ್ಷಣ ನಾವು ಮಾತಾಡ್ಸೋದಿಲ್ಲ ಅಲ್ವಾ? ನಾವು ಮನುಷ್ಯರು. ಅಥವಾ ನಾವು ಬಾಲ್ಯದಲ್ಲಿ ಒಂಥರ ಇರ್ತೀವಿ, ಯೌವನದಲ್ಲಿ ಒಂಥರ ಇರ್ತೀವಿ, ಮುಪ್ಪಾಗ್ತಾ ಆಗ್ತಾ ಒಂದ್ ರೀತಿ ಇರ್ತೀವಿ. ನಮ್ಮ ಆಸೆ ಆಕಾಂಕ್ಷೆಗಳು ಅಷ್ಟೇ ಅಲ್ಲ, ನಮ್ಮ ಎಂಥೂಸಿಯಾಸಮ್ ಅಂತ ಏನ್ ಹೇಳ್ತೀವಿ, ಎಲ್ಲವೂ ಸಹ ಏರ್ಪೇರಾಗ್ತಾ ಇರುತ್ತೆ. ನಾವೆಲ್ಲರೂ ಸಹ ಅಲ್ಪಚೇತನರು. ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇಲ್ಲ. ಒಂದು ದಿನ ಇದ್ದ ನಮ್ಮ
ಮೂಡ್ ಇರ್ಬೋದು ಅಥವಾ ನಮ್ಮ ಭಾವ ಇರ್ಬೋದು. ಇನ್ನೊಂದು ದಿನ ಇಲ್ಲ. ಹಾಗೇನಾದ್ರೂ ಒಂದೇ ತರ ಇದ್ರೆ ನಾವ್ ಹೇಳ್ತೀವಿ, ಅಯ್ಯೋ ವಿ ಆರ್ ನಾಟ್ ಎ ಮಿಷೀನ್ ಪಾ ಅಲ್ವಾ? ನಾವು ಮಿಷಿನ್ ಅಲ್ಲಪ್ಪ. ಒಂದೇ ತರ ಬಟ್ಟೆ ಒಗ್ಯಕ್ಕೆ, ಒಂದೇ ತರ ರುಬ್ಬೋದಿಕ್ಕೆ ಅಲ್ವಾ? ನಾವು ಮನುಷ್ಯರು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಆದ್ರೆ ನೀನು ಅವ್ಯಯ. ಎಂದೂ ಬದಲಾಗಲ್ಲ ನೀನು. ನೀನ್ ಇದ್ದ ಹಾಗೆ ಇದೆಯಾ. ನಿನ್ನನ್ನ ವಿಚಲಿತ ಮಾಡೋದಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ನೀನು ಶಾಶ್ವತ. ನೀನು ಶಾಶ್ವತನಾಗಿರೋನು. ಯಾರಿರ್ಲಿ, ಯಾರಿಲ್ದೇ ಇರ್ಲಿ, ಈ ಪ್ರಪಂಚ ಇರ್ಲಿ, ಪ್ರಳಯ ಆಗ್ಲಿ, ಒಂದು ಯುಗ ಹೋಗಿ ಇನ್ನೊಂದು ಯುಗ ಬರ್ಲಿ, ಯುಗಗಳು ತಿರುಗಿಸ್ತಾ ಇರ್ಲಿ, ಏನೇ ಆಗ್ಲಿ, ನೀನು ಇದ್ದ ಹಾಗೆ ಇದ್ದೀಯಾ. ನೀನು ಶಾಶ್ವತ. ಧರ್ಮಗೋಪ್ತ. ನೀನು ಧರ್ಮವನ್ನ ಸ್ಥಾಪನೆ ಮಾಡೋದಿಕ್ಕೋಸ್ಕರ ಆ ರೀತಿ ಇದೀಯಾ. ಅಷ್ಟೇ ಅಲ್ಲ, ಇನ್ನೊಂದು ರೀತಿ ತಗೋಬಹುದು, ಶಾಶ್ವತ ಧರ್ಮ. ಅಂದ್ರೆ ನೀನೊಬ್ಬನೇ ಶಾಶ್ವತವಾದಂತಹ ಧರ್ಮವಾಗಿದ್ದೀಯಾ. ಧರ್ಮ ಅಂದ್ರೆ ಏನು? ಯಾವುದು ನಮ್ಮನ್ನ ಭಗವಂತನ ಬಳಿ ಕರೆದುಕೊಂಡು ಹೋಗುತ್ತೋ ಅದು ಧರ್ಮ. ಯಾವುದು ನಮ್ಮನ್ನ ಭಗವಂತನಿಂದ ದೂರ ಮಾಡುತ್ತೋ ಅದು ಅಧರ್ಮ. ಆದ್ರೆ ನೀನು ಈಗ ಕಲಿಯುಗದಲ್ಲಿ ಬೇರೆ ಧರ್ಮ ಇರ್ಬೋದು, ಅಥವಾ ತ್ರೇತಾಯುಗದಲ್ಲಿ ಬೇರೆ ಧರ್ಮ ಇರ್ಬೋದು. ಇನ್ನೂ ಹೇಳ್ಬೇಕು ಅಂದ್ರೆ ಕಿವಿಯ ಧರ್ಮ ಕೇಳೋದು, ಕಣ್ಣಿನ ಧರ್ಮ ನೋಡೋದು, ಮೂಗಿನ ಧರ್ಮ ಉಸಿರಾಡೋದು, ಬಾಯಿಯ ಧರ್ಮ ರುಚಿ ನೋಡೋದು. ಇಲ್ಲಿ ಒಂದಕ್ಕಿಂತ ಇನ್ನೊಂದು ಧರ್ಮ ವಿಭಿನ್ನವಾಗಿದೆ. ಆದ್ರೆ ನೀನೊಬ್ಬನೇ ಶಾಶ್ವತವಾದಂತಹ ಧರ್ಮ ಅಲ್ವಾ. ಅವನು ಹೇಗ್ ನಡೆಸ್ತಾನೋ ಹಾಗ್ ನಾವು ನಡೆಯಬೇಕು. ಅವನು ಸೂತ್ರಧಾರ, ನಾವೆಲ್ಲರೂ ಸಹ ಪಾತ್ರಧಾರರು. ಅಟ್ ದ ಸೇಮ್ ಟೈಮ್ ನೀನು ಸನಾತನನಾಗಿದ್ದೀಯಾ. ಅಂದ್ರೆ ಸನಾತನ ಅಂದ್ರೆ ತುಂಬಾ ಹಳಬ ನೀನು. ನಾವ್ ಹೇಳ್ತೀವಲ್ಲ, ಈ ಊರ್ ಬಗ್ಗೆ ಯಾರಿಗಾರು ಏನಾರು ಗೊತ್ತೇನ್ರಿ ಅಂದ್ರೆ, ಅವ್ರನ್ ಕೇಳ್ರಿ, ಅವ್ರು ತುಂಬಾ ವರ್ಷದಿಂದ ಇಲ್ಲೇ ಇರೋರು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು, ಈ ಏರಿಯಾ ಬಗ್ಗೆ ಎಲ್ಲಾ ಗೊತ್ತಪ್ಪ ಅವರಿಗೆ. ಅವರಿಗೆ ಪ್ರತಿ ಮನೆಯವರು ಗೊತ್ತು. ಯಾಕೆ? ಅವ್ರು ತುಂಬಾ ಹಳಬ್ರು. ಅದೇ ರೀತಿ ಈ ಪ್ರಪಂಚದ ಬಗ್ಗೆ, ಈ ಧರ್ಮದ ಬಗ್ಗೆ, ನಮ್ಮ ನಡವಳಿಕೆಗಳ ಬಗ್ಗೆ, ಅಥವಾ ನಮ್ಮ ಇರುವಿಕೆಯ ಬಗ್ಗೆ, ನಮ್ಮ ಪೂರ್ವ ಜನ್ಮದ ಬಗ್ಗೆ, ನಮ್ಮ ಮುಂದಿನ ಜನ್ಮದ ಬಗ್ಗೆ ಪ್ರತಿಯೊಂದು ಸಹ ಯಾರಿಗಾರು ಗೊತ್ತಿದೆ ಅಂದ್ರೆ ದಟ್ ಈಸ್ ಓನ್ಲಿ ಒನ್ ಅಂಡ್ ಓನ್ಲಿ ಭಗವಂತ ಅಲ್ವಾ. ಈಗ ಯಾವುದೋ ಒಂದು XYZ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಅವನ ಬಗ್ಗೆ ನಮಗ್ ಪೂರ್ತಿ ಗೊತ್ತಿಲ್ಲ. ಆದ್ರೆ ಭಗವಂತನಿಗೆ ಗೊತ್ತು. ಹೋದ್ ಜನ್ಮದಲ್ಲಿ ಏನಾಗಿದೆ, ಈ ಜನ್ಮದಲ್ಲಿ ಅವನ್ ಹೇಗಿದ್ದಾನೆ, ಯಾರ ಜೊತೆ ಹೇಗ್ ಮಾತಾಡ್ತಾನೆ, ಅವನ್ ಹಿಂದೆ ಯಾರು ಹೆಂಗ್ ಮಾತಾಡ್ತಾರೆ, ಅವನ್ ಕರ್ತವ್ಯ ಹೇಗಿದೆ, ಅವನ ಮುಂದಿನ ನಡೆ ಹೇಗಿರುತ್ತೆ, ಎಲ್ಲವುದೂ ಸಹ ಪೂರ್ವ ನಿರ್ಧಾರಿತ. ನಮ್ಗೆ ಯಾರೋ ಒಬ್ರು ಪರಿಚಯ ಆಗ್ಬೇಕು, ಯಾರೋ ಒಬ್ರು ನಮ್ಮಿಂದ ದೂರ ಹೋಗ್ಬೇಕು, ಅಥವಾ ನಾನು ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಬೇಕು, ಎಲ್ಲವುದೂ ಸಹ ಪೂರ್ವ ನಿರ್ಧಾರಿತ. ಅದೇ ರೀತಿ ನೀನು ಸನಾತನ ಆಗಿದ್ದೀಯಾ. ಇದು ವೇದಗಳಲ್ಲಿ ಹೇಳಿದೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಆದ್ರೆ ಕೇವಲ ವೇದದಲ್ಲಿ ಹೇಳಿದೆ ಅಂತ ನಾನು ಈ ಮಾತನ್ನೆಲ್ಲ ಹೇಳ್ತಾ ಇಲ್ಲ ನಿನಗೆ. ಏನಂದ್ರೆ ಈಗ ಒಂದು ಪುಸ್ತಕ ನೋಡ್ತೀವಿ, ಪುಸ್ತಕವನ್ನ ಓದಿ ಎಸ್ ಮೈಸೂರ್ ಟ್ರಿಪ್ ಅಂದ್ರೆ ಮೈಸೂರ್ ಪ್ಯಾಲೇಸ್ ನೋಡ್ಬೇಕಂತೆ, KRS ನೋಡ್ಬೇಕಂತೆ, ಝೂ ನೋಡ್ಬೇಕಂತೆ, ಬೆಟ್ಟ ನೋಡ್ಬೇಕಂತೆ, ಈ ರೀತಿ ಎಲ್ಲ ನಾನು ಪುಸ್ತಕದಲ್ಲಿ ಓದ್ಕೊಂಡು ಹೋಗಿರ್ತೀನಿ. ಪಾಪ ನಮ್ ಗೂಗಲ್ ಮ್ಯಾಪ್ ಕೂಡ ನೀನ್ ಇಂತಿಂತ ಕಡೆ ಹೋಗು, ಇಂತಿಂತ ಟೈಮಿಂಗ್ಸು ಎಲ್ಲ ಹೇಳುತ್ತೆ. ಆದ್ರೆ ನಾನು ಓದ್ಕೊಂಡು ಗೂಗಲ್ ಮ್ಯಾಪ್ನ ನೋಡೋದಕ್ಕೂ, ಅಥವಾ ನಾನು ಅಲ್ಲೇ ಹೋಗಿ ಅದನ್ನ ಅನುಭವಿಸೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಅಲ್ವಾ. ಅದೇ ರೀತಿ ಇಲ್ಲಿ ವೇದಗಳು ಎಲ್ಲ ಹೇಳಿದೆ, ಹೇಳಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಇಲ್ಲಿ ಅರ್ಜುನ ಹೇಳ್ತಾ ಇರೋದು ಅವನ ಅನುಭವದಿಂದ. ಎಸ್ ಭಗವಂತ, ನೀನ್ ಎಲ್ಲದ್ರಲ್ಲೂ ಇದೆಯಾ ಕಣೋ. ಪ್ರತಿಯೊಂದರಲ್ಲಿ ನೀನಿದ್ಯಾ. ನೀನಿಲ್ದೆ ಯಾವ ಕೆಲಸನೂ ಇಲ್ಲ, ಯಾವ ಕಾರ್ಯವೂ ಇಲ್ಲ ಅಂತ ಹೇಳಿ ಅರ್ಜುನ ಎಳೆ ಎಳೆಯಾಗಿ ನಮ್ಮ ಕಣ್ಮುಂದೆ ತರ್ತಾ ಇದ್ದಾನೆ. ಅದೇ ಮುಂದುವರೆದು ಹೇಳ್ತಾ ಇದ್ದಾನೆ, ಅನಾದಿ ಮಧ್ಯಂ, ಆದಿ ಮಧ್ಯ ಅಂತ್ಯಗಳಿಲ್ಲ, ಅನಂತ ಅಪರಿಮಿತವಾದ ವೀರ್ಯಂ ವೈಭವಗಳುಳ್ಳ, ಅನಂತ ಅಪರಿಮಿತವಾದ ಬಾಹುಗಳುಳ್ಳ, ಚಂದ್ರ ಶಶಿ ಚಂದ್ರ
ಸೂರ್ಯ ಮತ್ತು ಸೂರ್ಯರು, ನೇತ್ರಂ ಕಣ್ಣುಗಳಾಗಿರುವ, ಪಶ್ಯಾಮಿ ನೋಡುತ್ತೇನೆ, ತ್ವಂ ನಿನ್ನನ್ನ, ದೀಪ್ತ ಉರಿಯುತ್ತಿರುವ, ಹುತ ಆ ಹುತಾಶ ವಕ್ಷಂ ಅಗ್ನಿಯ ಹೊರಹೊಮ್ಮುವ ಬಾಯಿಗಳುಳ್ಳ, ಸ್ವ ತೇಜಸ ಸ್ವಂತ ಪ್ರಕಾಶದಿಂದ, ವಿಶ್ವವನ್ನ, ಇದ ಇದಂ ಈ, ತಪಸ್ತ್ವಂ ಅಂದ್ರೆ ಸುಡುತ್ತಿರುವವನು. ಅಂದ್ರೆ ನಿನ್ನ ನಾನು ಹೇಗೆ ಅಂತ ನಾನು ನಿನ್ನನ್ನ ವರ್ಣನೆ ಮಾಡ್ಲಿ? ಏಕೆಂದ್ರೆ ಇದು ವಿಶ್ವರೂಪವಾಗಿದ್ಯಾ ನೀನು. ಹಾಗಾಗಿ ನಿನ್ನ ಆದಿ ಅಂತ್ಯ ಮಧ್ಯ ಯಾವುದೂ ಸಹ ನನಗೆ ತಿಳಿತಾ ಇಲ್ಲ. ನಾವು ವಿಷ್ಣು ಸಹಸ್ರನಾಮ ಧ್ಯಾನಂ ಶ್ಲೋಕದಲ್ಲೂ ಅದೇ ಹೇಳೋದು ಅಲ್ವಾ? ಪಾದವ್ಯಸ್ಯ ನಾಭಿರ್ವಿಯದಸುರ ನಿಲಶ್ಚಂದ್ರ ಸೂರ್ಯ ಉಚ್ಚ ನೇತ್ರೇ ಕರ್ಣಾವಾಶಾ ಶಿರೋಧ್ಯೋರ್ಮುಖಮಪಿ ದಹನೌ ಯಸ್ಯ ವಾಸ್ಥೇಯಮಬ್ಧಿಃ. ಅಪ್ಪ, ನಿನ್ನ ಪಾದ ಭೂಮಿ ಮೇಲಿದೆ, ನಿನ್ನ ಹುಕ್ಳು ನೋಡಿದ್ರೆ ಆಕಾಶದಲ್ಲಿದೆ, ಅಂದ್ರೆ ಮೋಡಗಳ ಮಧ್ಯೆ ಇದೆ. ಅದೇ ರೀತಿ ನಿನ್ನ ತಲೆ ಬಂದು ಇಂದ್ರಲೋಕದಲ್ಲಿದೆ. ನಾನ್ ನಿನ್ನ ಹೇಗೆ ವರ್ಣನೆ ಮಾಡ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಅರ್ಜುನನು ಹೇಳ್ತಾ ಇದ್ದಾನೆ, ಎಸ್, ನಿನ್ನ ಆ ವಿರಾಟ್ ರೂಪವನ್ನ ನನಗೆ ಆದಿ ಯಾವುದು, ಅಂತ್ಯ ಯಾವುದು, ಮಧ್ಯ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಈ ನಿನ್ನ ವಿಶ್ವರೂಪವನ್ನ ಪೂರ್ತಿಯಾಗಿ ನನ್ನ ಕಣ್ಣಿಂದ ನೋಡೋದಿಕ್ ಆಗ್ತಾ ಇಲ್ಲ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾನು ಶ್ರೀರಂಗಪಟ್ಟಣದಲ್ಲಿ ನಿಂತ್ಕೊಂಡು ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತೀನಿ. ಅದನ್ನ ಆದಿರಂಗ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಕಾವೇರಿ ಅಲ್ಲೇ ಇದ್ಯಾ? ಇಲ್ಲ ಕಣ್ರಿ. ಕಾವೇರಿ ನದಿಯನ್ನ ಪೂರ್ತಿ ಎಲ್ಲಿ ನೋಡಕ್ಕಾಗತ್ತೆ? ಕಾವೇರಿ ನದಿ ಹುಟ್ಟೋದ ಸ್ಥಾನ ನೋಡ್ಬೇಕು ಅಂದ್ರೆ ನೀವು ತಲಕಾವೇರಿಗೆ ಹೋಗ್ಬೇಕು. ತಲಕಾವೇರಿಯಿಂದ ಹರ್ಕೊಂಬಂದು ಶ್ರೀರಂಗಪಟ್ಟಣದಲ್ಲಿ ಅದು ಹರಿಯತ್ತಷ್ಟೇ. ಇದೇ ಏನು ಮಧ್ಯ ಅಲ್ಲ, ಆದಿ ಅಲ್ಲ ಅಂತ ನಾವು ಹೇಳ್ತೀವಿ ಅಲ್ವಾ? ಆದ್ರೆ ನದಿಯ ಆದಿ, ನದಿಯ ಅಂತ್ಯವನ್ನ ನಾವು ನೋಡಬಹುದು. ಎಸ್, ತಲಕಾವೇರಿಯಲ್ಲಿ ಆ ಕಾವೇರಿ ನದಿ ಹುಟ್ಟುತ್ತಾಳೆ, ಹಾಗೇನೆ ತಮಿಳ್ನಾಡಿನಲ್ಲಿ ಸೇರ್ತಾಳೆ ಸಮುದ್ರವನ್ನ ಅಂತ ನಾನು ನೋಡಬಹುದು. ಆದ್ರೆ ನಿನ್ನ ಈ ವಿರಾಟ ರೂಪ ಏನಿದೆ, ನನಗೆ ಆದಿ ಯಾವುದು, ಮಧ್ಯ ಯಾವುದು, ಅಂತ್ಯ ಯಾವುದು ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ಅಪರಿಮಿತವಾಗಿದೆ. ಅಂದ್ರೆ ಕೇವಲ ಒಂದು ರೂಪದಲ್ಲಿ ನಾನು ಎಸ್, ಇದೊಂದು ಯಾವುದೋ ಒಂದು ಅಂತ್ಯ ಆಯ್ತು, ಅದೊಂದು ಯಾವುದೋ ಅಂತ್ಯ ಆಯ್ತು ಅಂತ ನಾನು ಅನ್ಕೊಂತಾ ಇದ್ದೀನಿ ವಿನಃ ಇದಾವುದೂ ಸಹ ಅಂತ್ಯ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಅಪರಿಮಿತ. ಐ ಕಾಂಟ್ ಕೌಂಟ್. ನಿನ್ನ ಗುಣಗಳೇನಿದೆ ಅದು ನಕ್ಷತ್ರಗಳ ತರ ಇದೆ. ನನ್ನ ನಕ್ಷತ್ರ ಎಣ್ಸಕ್ ಆಗೋದಿಲ್ಲ. ನನ್ನ ಹುಟ್ಟಿನಿಂದ ಸಾವಿನವರೆಗೂ ನನ್ನ ನಕ್ಷತ್ರ ಎಣ್ಸಿದ್ರು ಅದನ್ನ ನನ್ನ ಪೂರ್ತಿ ನಕ್ಷತ್ರವನ್ನ ಎಣ್ಸೋದಿಕ್ ಆಗೋದಿಲ್ಲ. ಅದೇ ರೀತಿ ನಿನ್ನ ಗುಣಗಳಿರ್ಬೋದು, ನಿನ್ನ ಸ್ವರೂಪ ಇರಬಹುದು, ಅಥವಾ ನಿನ್ನ ದಯೆ ಇರ್ಬೋದು, ಎಲ್ಲವುದೂ ಸಹ ಅಪರಿಮಿತವಾಗಿದೆ. ಹಾಗೆ ನಿನ್ನ ವೈಭವಗಳನ್ನ ನಾನು ಯಾವುದೇ ಕಾರಣಕ್ಕೂ ನಾನು ಹೇಗೆ ಹೇಳಲಿ? ನಿನ್ನ ಒಂದು ಕಣ್ಣು ಸೂರ್ಯ ಆದ್ರೆ ಇನ್ನೊಂದು ಕಣ್ಣು ಚಂದ್ರನಾಗಿದ್ದಾನೆ. ಸೂರ್ಯ ಉಚ್ಚ ನೇತ್ರೆ ಅಂತ ನಾವು ಹೇಳದ್ನಲ್ಲ, ಧ್ಯಾನಮಲ್ಲೂ ಹೇಳ್ತಾ ಹೋಗ್ತೀವಿ. ಅಂದ್ರೆ ನಿನ್ನ ಕಣ್ಣು ಒಂದು ಸೂರ್ಯ, ಒಂದು ಕಣ್ಣು ಚಂದ್ರ ಅಂತ ಅಂದಾಗ ಎರಡರ ಬೆಳಕಿನ ಅವಶ್ಯಕತೆ ನಮಗೆ ಇರುತ್ತೆ. ಅದೇ ರೀತಿ ನಿನ್ನ ಈ ಬಾಯಿ ಏನಿದೆ, ಈ ಬಾಯಿಯಿಂದ ನನಗೆ ಬೆಂಕಿ ಉಗುಳ್ತಾ ಇದೀಯ ನೀನು. ಬೆಂಕಿ ಉಗುಳ್ತಾ ಇದೀಯ ಅಂದ್ರೆ ಅರ್ಥ ಏನು? ಅದಕ್ಕೆ ನೋಡಿ, ನಮ್ಮ ಬಾಯಿಯ ಅಂದ್ರೆ ನಾಲಿಗೆಯ ಅಭಿಮಾನಿ ದೇವತೆ ಬಂದು ಅಗ್ನಿದೇವ. ನಾವು ಯಾರಿಗೂ ಒಬ್ರಿಗೆ ಹೋಗಿ ಹೊಡಿಲೇಬೇಕಂತೇನಿಲ್ಲ ಅಲ್ವಾ?
ಯಾರಿಗೋ ಒಬ್ರಿಗೆ ನೋವು ಮಾಡ್ಬೇಕು ಅಂದ್ರೆ ನಾನು ಅವ್ರ ಮನೆಗೆ ಹುಡ್ಕೊಂಡು ಹೋಗಿ ಅವ್ರನ್ನ ಹೊಡೆದು ಅವ್ರಿಗೆ ಬಡ್ದು ಅವ್ರಿಗೆ ಚಚ್ಚಿದ್ರೆ ಮಾತ್ರ ಅವ್ರಿಗೆ ನೋವಾಗುತ್ತೆ ಅಂತೇನಿಲ್ಲ. ಇವಾಗ ಫೋನ್ಗಳಿದೆ ಅಲ್ವಾ, ಅಥವಾ ಸ್ಟೇಟಸ್ಗಳಿದೆ, ಅಥವಾ ನಾವು ಒಂದು ಮಾತು ಅವ್ರ ಬಗ್ಗೆ ಆಡಿದ್ವಿ ಅಂತ ಅಂದ್ರೆ ಅವ್ರಿಗೆ ಎಷ್ಟು ನೋವಾಗ್ಬೋದು, ರೈಟ್? ಅದೇ ರೀತಿ ಈ ಅಗ್ನಿ ಉಗುಳ್ತಾ ಇದೆ ಅಂದ್ರೆ ಅರ್ಥ ಇದು ಜ್ಯೋತಿಯಾಗಿಯೂ ಇರಬಹುದು. ನಾವು ಮಾತನಾಡುವ ಮಾತೇನಿದೆ ಒಬ್ಬರ ಬಾಳಿನಲ್ಲಿ ಜ್ಯೋತಿಯಾಗೂ ಇರಬಹುದು, ಒಬ್ಬರ ಬಾಳಲ್ಲಿ ಅದು ಅಗ್ನಿಯಾಗೂ ಇರಬಹುದು. ಆದಷ್ಟು ನಮ್ಮ ಕೈಯಲ್ಲಿ ಜ್ಯೋತಿ ಆಗೋದಿಕ್ಕೆ ಪ್ರಯತ್ನ ಪಡೋಣ, ಅಗ್ನಿ ಆಗೋದು ಬೇಡ, ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ, ಇಲ್ಲಿ ಅಗ್ನಿ ಯಾಕೆ ಉಗುಳ್ತಾ ಇದೆ ಅಂತ ಅಂದ್ರೆ ಶಾಖವನ್ನ ಕೊಡ್ತಾ ಇದ್ದಾನೆ. ಈ ಭೂಮಿಗೆ ಭಗವಂತ ಶಾಖವನ್ನ ಕೊಡ್ತಾ ಇದ್ದಾನೆ. ನಮ್ಮೆಲ್ರಿಗೂ ಗೊತ್ತು, ಬಾಳೆಹಣ್ಣು ಗುಡಾಣ ಅಂತ ಯಾರು ನೋಡಿದೀರಾ ಅಂತ ಅನ್ಕೊಂತೀನಿ. ಬಾಳೆಹಣ್ಣನ್ನೆಲ್ಲ ಒಂದು ಕಡೆ ಹಾಕಿ, ಅಂದ್ರೆ ಉಮ್, ಅದಕ್ಕೆ ಗುಡಾಣ ಅಂತಾನೆ ಹೇಳ್ತಾರೆ. ಒಂದ್ ಕಡೆ ಹಾಕ್ಬಿಟ್ಟು ಅದನ್ನ ಬಾಗ್ಲು ಮುಚ್ತಾರೆ. ಆ ಬಾಗ್ಲು ಮುಚ್ಚೋದಕ್ಕಿಂತ ಮುಂಚೆ ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ ಕರ್ಪೂರವನ್ನ ಹೊತ್ತಿಸ್ಬಿಟ್ಟು ಬಾಗ್ಲು ಹಾಕ್ತಾರೆ. ಯಾಕೆಂದ್ರೆ ಆ ಕೋಣೆ ಏನಿದೆ ಆ ಕೋಣೆ ಪೂರ್ತಿ ಬಿಸಿ ಆಗಿರ್ಬೇಕು. ಯಾಕೆ ಕೋಣೆ ಪೂರ್ತಿ ಬಿಸಿ ಆಗ್ಬೇಕು? ಬಿಸಿ ಆದಾಗ ಆ ಕಾಯಿ ಇದ್ದಂತಹ ಬಾಳೆಕಾಯಿ ಎಲ್ಲ ಹಣ್ಣಾಗತ್ತೆ, ರೈಟ್? ಅದೇ ರೀತಿ ಒಂದು ಹಣ್ಣು ಪಕ್ವವಾಗಬೇಕು, ಅದು ಹಣ್ಣಾಗಬೇಕು ಅಂತ ಅಂದ್ರೆ ಸೂರ್ಯನ ಶಾಖ ಅದಕ್ಕೆ ಬೇಕೇ ಬೇಕು, ಅಥವಾ ಶಾಖ ಬೇಕು. ಅದು ಹಣ್ಣು ಮರದಲ್ಲೇ ಒಂದು ಹೂ ಬಿಡುತ್ತೆ, ಹೂ ಬಿಟ್ಟು ಕಾಯಿ ಆಗತ್ತೆ, ಕಾಯಾಗಿ ಹಣ್ಣಾಗತ್ತೆ. ಹಣ್ಣು ಪೂರ್ತಿ ಆದ ಮೇಲೂ ಅಲ್ಲೇ ಇರುತ್ತಾ? ಇಲ್ಲ. ಏನಾಗತ್ತೆ? ಬಿದ್ದು ಹೋಗತ್ತೆ. ಯಾಕೆ ಮರದಿಂದ ಬಿತ್ತು? ಅದು ಪೂರ್ತಿ ಹಣ್ಣಾಗಿತ್ತು, ಅದಕ್ಕೆ ಬಿತ್ತು, ಅಲ್ವಾ? ಅದೇ ರೀತಿ ಭಗವಂತ ನಮ್ಮ ದೇಹದಲ್ಲೂ ಸಹ ಶಾಖವನ್ನ ಕೊಡ್ತಾ ಇದ್ದಾನೆ, ಅಗ್ನಿಯನ್ನ ಕೊಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಒಂದಲ್ಲ ಒಂದು ದಿನ ಈ ದೇಹವೂ ಸಹ ಬಿದ್ದು ಹೋಗಬೇಕು. ಎಸ್, ಇವತ್ ನನ್ ಬರ್ಡೇ ಅಪ್ಪ, ನಾನು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ನಾನ್ ಮರ್ತು ಹೋಗ್ತೀನಿ, ನನ್ನ ಆಯಸ್ಸಿನ 1 ವರ್ಷ ಮುಗಿದು ಹೋಯ್ತು, ರೈಟ್? ಒಂದು ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಇದೆ ಅಂತ ಅಂದ್ರೆ, ನಾನು ಸಪೋಸ್ 5ನೇ ತರಗತಿ ಎಕ್ಸಾಮ್ ಬರ್ದೆ ಅಂತ ಅಂದ್ರೆ ಅರ್ಥ ಏನು? ನಿನ್ನ 5 ವರ್ಷದ ಜರ್ನಿ ಮುಗ್ದು ಹೋಯ್ತು, ಇನ್ನು 5 ವರ್ಷ ಅಷ್ಟೇ ಇರೋದು ಅಂತ. ಅದೇ ರೀತಿ ಮಾನವನ ಹುಟ್ಟಿದ ಹಬ್ಬನೂ ಅಷ್ಟೇ. ಇವತ್ ನಾವು ಸೆಲೆಬ್ರೇಟ್ ಮಾಡ್ಕೊಂತಾ ಇದೀವಿ ಅಂತ ಅಂದ್ರೆ ನೀನು ನಿನ್ನ ಸಾವಿಗೆ ಹತ್ತಿರವಾಗ್ತಾ ಇದೆಯಾ. ನಾವು ಅನ್ಕೊಂತಾ ಇದೀವಿ ಈ ಬದುಕು ಜೀವಿಸೋದಿಕ್ಕೆ, ಈ ಬದುಕು ಸಂಭ್ರಮಿಸೋದಿಕ್ಕೆ, ಇದು ಸಂಭ್ರಮದಿಂದ ಇದೆ, ಇದು ಹಾಗಿದೆ, ಇದು ಹೀಗಿದೆ. ಹೌದು, ಎಲ್ಲವುದು ಸರಿ, ಯಾವುದು ತಪ್ಪು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಈ ಪಯಣ ಏನಿದೆ ಅದು ಸಾವಿನಲ್ಲೇ ಕೊನೆ ಆಗೋದು. ಅದೇ ರೀತಿ ಇಲ್ಲಿ ಭಗವಂತ ಅಗ್ನಿಯನ್ನ ಕೊಡ್ತಾ ಇದ್ದಾನೆ. ಯಾಕೆ ಅಂದ್ರೆ ನಾವು ಪಕ್ವತೆಯನ್ನ ಹೊಂದೋದಿಕ್ಕೆ. ಮರದಲ್ಲಿ ಹಣ್ಣು ತುಂಬಾ ಹಣ್ಣಾದ್ರೆ ಮಾತ್ರ ಬಿದ್ದೋಗೋದು, ಸ್ವಲ್ಪ ಹಣ್ಣಾದ್ರೆ ಬಿದ್ದೋಗೋದಿಲ್ಲ. ಅದೇ ರೀತಿ ಈ ನಮ್ಮ ದೇಹವನ್ನ ಭಗವಂತ ಆ ಅಗ್ನಿ ಮೂಲಕ ಏನ್ ಮಾಡ್ತಾ ಇದ್ದಾನೆ? ಪಕ್ವತೆಯನ್ನ ಮಾಡ್ತಾ ಇದ್ದಾನೆ, ಬೇಗ ಬಿದ್ದು ಹೋಗ್ಲಿ. ಅಟ್ ದ ಸೇಮ್ ಟೈಮ್ ಭಗವಂತ, ನಾನು ನಿನ್ನ ಹೇಗೆ ವರ್ಣನೆ ಮಾಡ್ಲಿ? ನಿನಗೆ ಆದಿ ಮಧ್ಯ ಅಂತ್ಯ ಇದ್ಯಾವುದೂ ಇಲ್ಲ. ನಿನ್ನ ಮಹಿಮೆಗಳಿಗೆ ಮಿತಿನೇ ಇಲ್ಲ. ಯಾಕೆ ಅಂದ್ರೆ ನಿನಗೆ ಅಸಂಖ್ಯೇಯ ಬಾಹುಗಳಿದೆ. ಯಾಕೆ ಅಂದ್ರೆ ಪ್ರತಿಯೊಂದು ಜೀವಿಯನ್ನ ನೀನು ಕಾಪಾಡ್ತಾ ಇದೀಯ. ನೀನ್ ಯಾರನ್ನೋ ಒಬ್ರನ್ನ ಕಾಪಾಡ್ತಾ ಇದೀಯಾ, ಇನ್ನೊಬ್ರನ್ನ ಕಾಪಾಡ್ತಾ ಇಲ್ಲ. ಯಾರೋ ಇಬ್ರು ಭಗವಂತ ಅಂತ ಕೂಗುದ್ರು ಅಂದ್ರೆ ನೀನ್ ಇಬ್ರನ್ನೂ ಕಾಪಾಡ್ತಾ ಇದೀಯ. ಅದೇ ರೀತಿಯಲ್ಲಿ ಅಸಂಖ್ಯೇಯ ಬಾಹುಗಳು, ನಿನ್ನ ಬಾಹುಗಳಿಗೆ ನೋ ಲಿಮಿಟ್ಸ್. ಯಾಕೆಂದ್ರೆ ಇಲ್ಲಿರುವ ಎಲ್ಲ ಜೀವರಾಶಿಗಳನ್ನ ನೀನು ಕಾಪಾಡಬೇಕು. ಅಟ್ ದ ಸೇಮ್ ಟೈಮ್ ನಿನ್ನ ಒಂದು ಕಣ್ಣು ಸೂರ್ಯ, ಒಂದು ಕಣ್ಣು ಚಂದ್ರ ಆಗಿ ಪ್ರಜ್ವಲಿಸ್ತಾ ಇದೆ.
ಅದರ ಜೊತೆಗೆ ನೀನು ಬಾಯಿಯಿಂದ ಅಗ್ನಿಯನ್ನ ಹೊರ ಹಾಕ್ತಾ ಇದೀಯಾ. ಅದು ಸುಡುತ್ತಾ ಇದೆ. ಸುಡ್ತಿದೆ ಅಂದ್ರೆ ನನ್ನನ್ನ ಧ್ವಂಸ ಮಾಡ್ತಿದೆ ಅಂತ ಅಲ್ಲ. ನನ್ನನ್ನ ಪಕ್ವತೆಯನ್ನ ಮಾಡ್ತಿದೆ. ನನ್ನನ್ನ ಹಣ್ಣಾಗಿ ಮಾಡ್ತಾ ಇದೆ. ಯಾಕೆಂದ್ರೆ ಒಂದಲ್ಲ ಒಂದು ದಿನ ಈ ದೇಹ ಬಿದ್ದು ಹೋಗ್ಬೇಕು. ಎಷ್ಟೆಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನ ಅರ್ಜುನ ನೋಡಿದಾನೆ ಅಲ್ವಾ? ಇನ್ನು ಮುಂದೆ ಹೇಳ್ತಾ ಹೋಗ್ತಾನೆ. ತ್ವೌ ಆನ್ ಆ, ಅಂತರಿಕ್ಷದಿಂದ ಆ ಪೃಥ್ವಿಂ ಭೂಮಿಯವರೆಗೆ ಇದಂ ಈ ಅಂತರಂ ನಡುವೆ ಹೀ ಖಂಡಿತವಾಗಿಯೂ ವ್ಯಾಪ್ತಂ ವ್ಯಾಪಿಸಲ್ಪಟ್ಟಿದೆ ತ್ವಯ ನಿನ್ನಿಂದ ಏಕೇನ ಒಬ್ಬನಿಂದಲೇ ದಿಶಃ ದಿಕ್ಕುಗಳು ಚ ಮತ್ತು ಸರ್ವಃ ಎಲ್ಲ ದೃಷ್ಟ ನೋಡಿ ಅದ್ಭುತಂ ಆಶ್ಚರ್ಯಕರವಾದ ರೂಪಂ ರೂಪವನ್ನ ಉಗ್ರಂ ಭೀಕರವಾದ ತವ ನಿನ್ನ ಇದಂ ಈ ಲೋಕ ಲೋಕ ಲೋಕವ್ಯೂಹಗಳು ತ್ರಯಂ ಮೂರು ಪ್ರವೃತ್ತಿಂ ಕ್ಷೋಭೆಗೊಂಡಿದೆ ಮಹಾ ಅಸ್ಮಿನ್ ಮಹಾತ್ಮನೇ. ಅಂದ್ರೆ ಮಹಾತ್ಮ, ನಿನ್ನ ವರ್ಣನೆಯನ್ನ ನಾನು ಹೇಗ್ ಮಾಡ್ಲಿ? ನನಗೆ ಹೇಗ್ ವರ್ಣನೆ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನ ರೂಪ ಏನಿದೆ ಇದು ಎಲ್ಲ ಕಡೆ ವ್ಯಾಪಿಸಿದೆ. ಎಲ್ಲಾ ಕಡೆ ಅಂದ್ರೆ ಭೂಮಿಯಿಂದ ಆಕಾಶದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ, ಉತ್ತರದಿಂದ ದಕ್ಷಿಣದವರೆಗೆ, ಪ್ರತಿಯೊಂದು ದಿಕ್ಕುಗಳಲ್ಲೂ ಅಷ್ಟ ದಿಕ್ಕುಗಳಲ್ಲೂ ಸಹ ಹರಡಿದೆ. ಅಟ್ ದ ಸೇಮ್ ಟೈಮ್ ಭೂಮಿಯ ಆಧಾರವಾಗಿ ನೀನಿದ್ದೀಯ. ಈ ಭೂಮಿಯನ್ನ ನಾವು 4 ರೂಪವನ್ನ ನೋಡ್ತೀವಿ: ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ ಅಂತ ಹೇಳಿ. ಆ ರೀತಿ ನೀನು ಈ ಎಲ್ಲ ರೂಪಗಳಲ್ಲಿ ನಮ್ಮನ್ನ ಕಾಪಾಡ್ತಾ ಇದೀಯ. ನಮ್ಮನ್ನಷ್ಟೇ ಅಲ್ಲ, ಈ ಭೂಮಿಯಲ್ಲಿರುವ ಸಮಸ್ತ ಜೀವರಾಶಿಗಳನ್ನ ನೀನು ಕಾಪಾಡ್ತಿದ್ಯಾ. ಈ ಭೂಮಿಗೆ ಆಧಾರವಾಗಿ ಎಲ್ಲ ಕಡೆ ಇದೆಯಾ. ಹೇಗೆ ಅಪ್ಪ ಅಮ್ಮ ಮಕ್ಕಳಿಗೆ ಎಲ್ಲಾ ಕಡೆ ಲಭ್ಯ ಇರ್ತಾರೋ ಆ ರೀತಿ ನೀನು ಪ್ರತಿಯೊಂದು ಜೀವಿಗೂ ಸಹ ನೀನು ಲಭ್ಯವಿದ್ದೀಯಾ. ಈ ಅದ್ಭುತವಾದ ರೂಪ ಏನಿದೆ, ಇದನ್ನ ನಾವು ನೋಡ್ತಿದ್ದಾಗೆ ನಾನು ಹೇಳಿದ್ನಲ್ಲ, ಜೋಗ್ ಫಾಲ್ಸ್ನೋ ಅಥವಾ ಯಾವುದೋ ಒಂದು ಫಾಲ್ಸ್ ನೋಡಿದಾಗ, ಯಾವುದೋ ಒಂದು ದೃಶ್ಯವನ್ನ ನೋಡಿದಾಗ ವಾವ್ ಅಲ್ವಾ, ಅದ್ಭುತ. ಹೇಗ್ ವರ್ಣನೆ ಮಾಡಕ್ಕಾಗತ್ತೆ? ವರ್ಣನೆ ಮಾಡಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಇದು ಕೇವಲ ಸೌಮ್ಯ ಸ್ವರೂಪ ಅಷ್ಟೇ ಅಲ್ಲ. ಶಾಂತಾಕಾರಂ ಭುಜಗಶಯನಂ ಅನ್ಬೇಕಾದ್ರೆ ಏನು ಸೌಮ್ಯಕಾರವಾಗಿ ನೀನಿದೀಯಾ, ಆ ರೀತಿ ಕೇವಲ ನೀನು ಸೌಮ್ಯ ಅಷ್ಟೇ ಅಲ್ಲ, ನೀನು ಉಗ್ರ ರೂಪದಲ್ಲಿದ್ದೀಯಾ. ಯಾಕೆ ಉಗ್ರ ರೂಪದಲ್ಲಿದ್ದೀಯಾ? ನಾನು ಫಸ್ಟಿಗೆ ಹೇಳಿದೆ, ಎಲ್ಲಾ ಮಕ್ಳಿಗೂ ಒಂದೇ ತರ ಪಾಠ ಮಾಡೋದಿಕ್ ಆಗೋದಿಲ್ಲ ಕಣ್ರಿ. ಒಂದು ಶಾಲೆ ಅಂತ ಅಂದಾಗ ಕೆಲವು ಮಕ್ಳಿಗೆ ಮೆಲ್ಲಗೆ ಹೇಳ್ಬೇಕಾಗತ್ತೆ, ಕೆಲವು ಮಕ್ಳಿಗೆ ಜೋರಾಗಿ ಹೇಳ್ಬೇಕಾಗತ್ತೆ, ಕೆಲವು ಮಕ್ಳಿಗೆ ಹೊಡೆದು ಬುದ್ಧಿ ಹೇಳ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಇನ್ನೂ ಪಾಠ ಕಲ್ತ್ಕೊಳ್ಳಿಲ್ವಾ ನೀನು? ಆ ಮಕ್ಕಳನ್ನ ಫೇಲ್ ಮಾಡ್ತೀವಿ. ಯಾಕೆ ಫೇಲ್ ಮಾಡ್ತೀವಿ? ನೀನ್ ಇನ್ನೂ ಓದಿಲ್ಲ, ನೀನ್ ಓದು. ನೀನ್ ಇನ್ನೂ 10th ಪೂರ್ತಿ ಓದಿಲ್ಲ, ನೀನ್ ಓದು, ಮತ್ತೆ ಎಕ್ಸಾಮ್ ಕಟ್ಟು ಅಲ್ವಾ. ಆ ಉಗ್ರತೆ ಇದೆ, ಆದ್ರೆ ಆ ಉಗ್ರತೆ ಇರೋದು ನಮ್ಮ ಒಳಿತಿಗಾಗಿ ಅಲ್ವಾ. ನೀನ್ ತುಂಬಾ ಉಗ್ರ ರೂಪದಲ್ಲಿ ಕಾಣ್ತಾ ಇದೀಯಾ, ಆದ್ರೆ ಅದ್ರ ಹಿಂದೆ ಕರುಣಾಜನಕ ಇದೆ. ಅಮ್ಮ ತರಕಾರಿ ಸಾಂಬಾರು ಅಥವಾ ತರಕಾರಿ ಸಾರು, ಪಲ್ಯ, ಅನ್ನ ಎಲ್ಲ ಹಾಕಿ ಮಕ್ಳಿಗೆ ತಿನ್ನು ಅಂತ ಕೊಡ್ತಾಳೆ. ಮಗು ತಿನ್ಲಿಲ್ಲ ಅಂದಾಗ ಒಂದು ಪೆಟ್ಟು ಕೊಟ್ಟು ನೀನ್ ತಿನ್ಲೇಬೇಕು, ಅದ್ ಏನಾಗುತ್ತೋ ನಾನು ನೋಡ್ಕೊಂತೀನಿ, ನೀನ್ ತಿನ್ನು ಅಂತ ಹೇಳ್ತಾಳೆ. ಅಮ್ಮಂಗ್ ಹೊಡಿಬೇಕು ಅನ್ನೋ ಆಸೆ ಇರುತ್ತಾ? ಇಲ್ಲ. ಅಮ್ಮಂಗ್ ಆಸೆ ಇರೋದು ಮಕ್ಕಳು ಆ ಎಲ್ಲ ತರಕಾರಿಯನ್ನ ತಿನ್ಬೇಕು, ಅಂದ್ರೆ ಆ ವೆಜಿಟೇಬಲ್ಸ್ ನ ತಿನ್ಬೇಕು, ಅದ್ರಲ್ಲಿರೋ ಪೌಷ್ಟಿಕಾಂಶ ಮಗುಗ್ ಸಿಗ್ಬೇಕು, ಮಗು ಆರೋಗ್ಯವಾಗಿರ್ಬೇಕು ಅಂತ ಅಲ್ವಾ. ನಾವೆಲ್ರೂ ಸಹ ಮಕ್ಳಿಗೊಂದ್ ಪೆಟ್ಟಂತೂ ಊಟ ಮಾಡ್ಬೇಕಾದ್ರೆ ಕೊಟ್ಟಿರ್ತೀವಿ. ಯಾಕೆಂದ್ರೆ ತಿನ್ಲಿ ಅಂತ. ಆ ಮಕ್ಳು ತಿಂದ್ರೆ ನಿಮಗ್ ಶಕ್ತಿ ಬರುತ್ತಾ? ಇಲ್ಲ.
ಆದ್ರೆ ನಮೀಗ್ ಆಸೆ ಇರುತ್ತೆ ಮಕ್ಳು ತಿಂದು ಮಕ್ಳು ಆರೋಗ್ಯವಾಗಿರ್ಬೇಕು. ಹಾಗೆ ಭಗವಂತ ನಮಿಗ್ ತುಂಬಾ ಕಷ್ಟಗಳು ಕೊಡ್ತಾ ಇರ್ತಾನೆ. ಯಾಕೆ ಅಂದ್ರೆ ನಾವು ಪರಿಪಕ್ವವಾಗ್ಬೇಕು. ಒಬ್ಬ ಟೀಚರ್ ಮಕ್ಳಿಗೆ ತುಂಬಾ ಸ್ಟ್ರಿಕ್ಟ್ ಆಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅವ್ರು ಫೇಲ್ ಆದ್ರೆ ಮತ್ತೆ ಮತ್ತೆ ಎಕ್ಸಾಮ್ ತಗೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ಮಗು ಆ ವಿಷಯದಲ್ಲಿ ನಿಪುಣನಾಗ್ಬೇಕು ಅಂತ. ಅದು ಉಗ್ರ ರೂಪ ಅಂತ ಹೇಳೋದಿಕ್ ಆಗೋದೇ ಇಲ್ಲ. ನೋಡೋದಿಕ್ ಅದು ಉಗ್ರ ರೂಪವಾಗಿ ಕಾಣಿಸ್ಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಉಗ್ರ ರೂಪ ಏನಿದೆ ಅದರ ಹಿಂದೆ ನಮ್ಮೆಲ್ಲರ ರಕ್ಷಣೆಯ ಸೌಮ್ಯತೆ ಅಡಗಿರುತ್ತೆ. ಹಾಗಾಗಿ ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ, ನಿನ್ನ ಈ ರೂಪ ಅದ್ಭುತ. ಕೇವಲ ಉಗ್ರ ಅಂತ ಅವನು ಹೇಳ್ತಾ ಇಲ್ಲ, ಅದ್ರ ಜೊತೆ ಅದ್ಭುತವಾಗಿದೆ. ನಿನ್ನ ನಾನು ಹೆಂಗ್ ಎಕ್ಸ್‌ಪ್ಲೈನ್ ಮಾಡ್ಲಿ? ನಾನ್ ನಿನ್ನ ಇನ್ನೆಷ್ಟು ಶರಣಾಗ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ನೀನು ಎಲ್ಲರನ್ನ, ಎಲ್ಲ ಜೀವಿಗಳನ್ನ ಕಾಪಾಡ್ತಾ ಇದೀಯ. ಎಲ್ಲರನ್ನ ಸಮನಾಗಿ ಕಾಣ್ತಾ ಇದೀಯ. ಆದ್ರೆ ಇಲ್ಲಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ 3 ಲೋಕಗಳು ಸಹ ನಿನ್ನನ್ನ ಕಂಡು ನಡುಕ್ತಾ ಇದೆ. 3 ಲೋಕ ಭಗವಂತನನ್ನ ನೋಡಿ ನಡುಕ್ತಾ ಅಂತ ಅಂದ್ರೆ ಹೌದು ರೀ. ಯಾಕೆ ಇಲ್ಲಿ ನಡುಕ್ತು ಅಂತ ಅಂದ್ರೆ ಅರ್ಜುನನಿಗೆ ಕೊಟ್ಟಂತಹ ದಿವ್ಯ ದೃಷ್ಟಿ ಏನಿದೆ, ಆ ದಿವ್ಯ ದೃಷ್ಟಿಯಿಂದ ಹಲವಾರು ಜನರಿಗೆ ಭಗವಂತನನ್ನ ನೋಡುವಂತಹ ದಿವ್ಯ ದೃಷ್ಟಿ ಅವರಿಗೆ ಪ್ರಾಪ್ತಿ ಆಯ್ತಂತೆ. ಉದಾಹರಣೆ ನಾವು ಪುಸ್ತಕದಲ್ಲೂ ಓದ್ತಾ ಹೋಗ್ತೀವಿ. ಆ ದಿವ್ಯ ದೃಷ್ಟಿಯನ್ನ ಅಂದ್ರೆ ಆ ವಿರಾಟ ರೂಪ ಅಥವಾ ವಿಶ್ವರೂಪ ಅಂತ ಏನ್ ಹೇಳ್ತಾರೆ, ಈ ವಿಶ್ವರೂಪವನ್ನ ಕೇವಲ ಅರ್ಜುನ ಒಬ್ನೇ ನೋಡ್ಲಿಲ್ಲ. ಭೀಷ್ಮಾಚಾರ್ಯರು ನೋಡಿದ್ರು, ಭೀಮಸೇನ ನೋಡ್ದ, ಧೃತರಾಷ್ಟ್ರ ನೋಡ್ದ. ಅದೇ ರೀತಿ ಭಗವದ್ ಭಕ್ತರು ಏನೆಲ್ಲ ಇದ್ರು, ಆ ಎಲ್ಲ ಭಕ್ತರು 3 ಲೋಕದಲ್ಲಿ ಏನೆಲ್ಲ ಇದ್ರು ಅವರೆಲ್ಲರಿಗೂ ಈ ವಿಶ್ವರೂಪ ಕಾಣಿಸ್ತು. ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಯಾಕೆ ಕಾಣಿಸ್ತು ಅಂತ, ಈಗ ಎಕ್ಸಾಂಪಲ್ ಡ್ರೋನ್ ಶೋ ನಡೆಯುತ್ತೆ ಅಲ್ವಾ ಮೈಸೂರಲ್ಲಿ. ಈಗ ದಸರಾ ಟೈಮಲ್ಲಿ ಡ್ರೋನ್ ಶೋ ನಡೀತು. ಡ್ರೋನ್ ಶೋ ನೋಡಕ್ಕೆ ಅಂತಾನೆ ಕೆಲವರು ಟಿಕೆಟ್ ತಗೊಂಡು ಹೋಗಿದ್ರು. ಟಿಕೆಟ್ ತಗೊಂಡವ್ರಿಗೆ ಮಾತ್ರ ಡ್ರೋನ್ ಶೋ ಕಾಣಿಸ್ತಾ ಅಂದ್ರೆ ಇಲ್ಲ. ಸ್ವಲ್ಪ ಜನ ಹೊರಗಡೆ ನಿಂತ್ಕೊಂಡು ನೋಡಿದ್ರು, ಸ್ವಲ್ಪ ಜನ ಅವ್ರ ಮನೆ ಮೇಲೆ ನಿಂತ್ಕೊಂಡು ನೋಡಿದ್ರು, ಅವ್ರಿಗೆಲ್ಲ ಆ ಡ್ರೋನ್ ಶೋ ಕಾಣಿಸ್ತು. ಅದೇ ರೀತಿ ಅರ್ಜುನನಿಗೆ ಆ ವಿಶೇಷವಾದ ದಿವ್ಯ ದೃಷ್ಟಿಯನ್ನ ಭಗವಂತ ಕೊಟ್ಟಾಗ ಯಾರೆಲ್ಲ ಭಗವದ್ ಭಕ್ತರಿದ್ರೋ ಅವರೆಲ್ಲರಿಗೂ ಸಹ ಈ ವಿಶ್ವರೂಪದ ದರ್ಶನವಾಯ್ತು. ನೋಡಿ, ಭಗವದ್ ಭಕ್ತರು ಅಂತ ಹೇಳ್ತೀವಿ, ಆದ್ರೆ ಇಲ್ಲಿ ಭೀಮಸೇನ, ಆ ಭೀಷ್ಮ ಪಿತಾಮಹ ಇವರೆಲ್ಲ ಓಕೆ. ಆದ್ರೆ ಧೃತರಾಷ್ಟ್ರನಿಗೆ ಹೇಗ್ ಕಾಣಿಸ್ತಪ್ಪ? ಧೃತರಾಷ್ಟ್ರನಿಗೆ ಹೇಗ್ ಕಾಣಿಸ್ತು ಅಂದ್ರೆ ನಾವ್ ಅನ್ಕೊಂತಾ ಇದೀವಿ ಅಷ್ಟೇ, ಧೃತರಾಷ್ಟ್ರ ಕೆಟ್ಟವನು, ಧೃತರಾಷ್ಟ್ರನಿಗೆ ಬುದ್ಧಿ ಇಲ್ಲ, ಧೃತರಾಷ್ಟ್ರ ಮಕ್ಕಳ ಪ್ರೀತಿಯಲ್ಲಿ ಅಂಧನಾಗಿದ್ದಾನೆ. ಇದೆಲ್ಲವುದೂ ಸರಿ. ಆದ್ರೆ ಅವನ ಬಾಯಲ್ಲಿ ಮೊದಲು ಬಂದಂತಹ ಮಾತ್ ಯಾವುದು? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ. ಮೊದಲನೇ ಶ್ಲೋಕ, ಅವನ್ ಫಸ್ಟ್ ಬಾಯಿಂದ ಬಂದಂತಹ ಪದ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರ. ಕೆಲವೊಮ್ಮೆ ನಮ್ಮ ಬಾಯಲ್ಲಿ ಬರುವಂತಹ ಒಂದೊಂದು ಮಾತುಗಳು ಸಹ ಎಷ್ಟು ಪ್ರಮುಖವಾಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ಧೃತರಾಷ್ಟ್ರ ಉದಾಹರಣೆ ಆಗ್ತಾ ಹೋಗ್ತಾನೆ ಅಲ್ವಾ. ಅವನಿಗೆ ಗೊತ್ತಿತ್ತು ಅದು ಧರ್ಮಕ್ಷೇತ್ರ, ಅದು ಕುರುಕ್ಷೇತ್ರ. ಹಾಗಾಗಿ ಅವನು ಏನೆಲ್ಲ ತಪ್ಪು ಮಾಡಿದ್ರು, ಅವನು ಹುಟ್ಟು ಕುರುಡನಾಗಿದ್ರೂ ಸಹ ಅವನಿಗೆ ಈ ವಿಶ್ವರೂಪದ ದರ್ಶನವಾಯ್ತು ಅಂತ ಹೇಳ್ತಾರೆ. ಹಾಗಿದ್ರೆ ನಾವು ಸಹ ನಮ್ಮ ಮಾತಿನಲ್ಲಿ ಅಗ್ನಿದೇವ ಇದ್ದಾನೆ ಅಂದಾಗ ಪ್ರತಿಯೊಬ್ಬರ ಬಾಳಿನಲ್ಲಿ ಒಂದು ಜ್ಯೋತಿಯಾಗಿ ನಾವಿರ್ಬೋದಲ್ವಾ. ಮಾತಾಡೋದಿಕ್ ದುಡ್ಡು ಖರ್ಚಾಗತ್ತಾ? ಖಂಡಿತ ಇಲ್ಲ. ಬನ್ನಿ ಕೂತ್ಕೊಳ್ಳಿ, ನಿಮಗೇನ್ ಬೇಕು, ನಿಮ್ ಜೊತೆ ನಾನಿದ್ದೀನಿ, ನಿಮ್ ಜೊತೆ ನಾನ್ ಸಹಾಯ ಮಾಡ್ತೀನಿ, ನಿಮಗೇನ್ ನನ್ನಿಂದ ಸಹಕಾರ ಬೇಕು, ನೀವ್ ಒಬ್ರೇ ಅಲ್ಲ, ನಾನ್ ನಿಮ್ ಜೊತೆ ಇದ್ದೀನಿ ಅಲ್ವಾ. ಇದಕ್ಕೆಲ್ಲ ದುಡ್ಡು ಖರ್ಚಾಯ್ತಾ? ಇಲ್ಲ ಅಲ್ವಾ. ಮಗ ಫಾರಿನ್ ಇಂದನೋ ಮಗಳು ಫಾರಿನ್ ಇಂದಲೋ ಫೋನ್ ಮಾಡ್ತಾಳೆ, ಏನೋ ಒಂದು ದುಃಖವನ್ನ ಹೇಳ್ಕೊಂತಾಳೆ, ಏನೋ ಒಂದು ನೋವನ್ನ ಹೇಳ್ಕೊಂತಾಳೆ.
ಅವಳಿಗೆ ಅಮ್ಮ ಆಗಿ ಅಥವಾ ಅತ್ತೆಯಾಗಿ ನಾವು ಹೇಳುವಂತಹ ಮಾತೇನು? "ಮಗಳೇ ಹೆದರ್ಕೋಬೇಡ ನಾವಿದೀವಿ. ನಿನ್ಗೇನಾದ್ರು ಆಯ್ತಾ ನೀನ್ ಫೋನ್ ಮಾಡು ನಾವು ಬರ್ತೀವಿ. ನೀನ್ ಯಾಕೆ ಹೆದರ್ಕೊಂತೀಯ?" ಅವಳಿಗೂ ಗೊತ್ತಿರುತ್ತೆ. ನಾನ್ ಫೋನ್ ಮಾಡಿದ ತಕ್ಷಣ ಅಮ್ಮ ಬರೋದಿಕ್ ಆಗೋದಿಲ್ಲ. ಯಾಕೆಂದ್ರೆ ಅಮ್ಮನ ಹತ್ರ ವೀಸಾ ಇಲ್ಲ ಅಂತ. ಅಲ್ವಾ? ಅಥವಾ ವೀಸಾ ಇದ್ರೂ ಬರ್ಬೇಕು ಅಂದ್ರೆ 1 ವಾರನಾದ್ರೂ ಆಗತ್ತೆ ಅಂತ ಆ ಮಕ್ಳಿಗೆ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಆದ್ರೂನು ನಾವು ಫೋನಿನಲ್ಲಿ ಮಾತಾಡುವಾಗ ಅಥವಾ ನಾವು ಅವರಿಗೆ ಸಾಂತ್ವನ ಹೇಳುವಾಗ ನಮ್ಮ ನಾವು ಅವ್ರ ಜೊತೆ ಇದೀವಿ ಅನ್ನೋ ಒಂದೇ ಒಂದು ಧೈರ್ಯ ಅವ್ರಿಗೆ ಸಾಕಲ್ವಾ? ನನ್ನ ಅಮ್ಮ ಇದ್ದಾಳೆ, ನನ್ನ ಅತ್ತೆ ಇದ್ದಾಳೆ, ನನ್ನ ಅಕ್ಕ ಇದ್ದಾಳೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಇಷ್ಟೊಂದು ಮಾತಿಗೆ ಪ್ರಮುಖ ಅಂತ ಅಂದ್ರೆ, ಎಷ್ಟು ಕೆಟ್ಟವನು ಅದಕ್ಕಿಂತ ಹೆಚ್ಚಾಗಿ ಹುಟ್ಟು ಕುರುಡ ಅವನ ಒಂದೇ ಒಂದು ಮಾತಿನಿಂದ ಭಗವಂತನ ವಿಶ್ವರೂಪನೇ ಕಾಣುತ್ತೆ ಅಂತ ಅಂದ ಮೇಲೆ ನಾವು ಮಾನವರಾಗ್ ಹುಟ್ಟಿದೀವಿ. ಅರ್ಜುನನ ಮನಸ್ಥಿತಿ ನಮ್ಮೆಲ್ರಿಗೂ ಇದೆ. ಯಾರಿಗೂ ಇಲ್ಲ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ. ಹಾಗಿರ್ಬೇಕಾದ್ರೆ ನಮ್ಮ ಮಾಯೆಯಲ್ಲಿರುವಂತಹ ಅಗ್ನಿದೇವ ಯಾರನ್ನೂ ಸುಡದೆ ಅವರ ಬಾಳಿನಲ್ಲಿ ಜ್ಯೋತಿಯಾಗಿ ಇರಬಹುದಲ್ವಾ? ಯೋಚನೆ ಮಾಡಿ. ಹಾಗೆ ಭಗವಂತನಿಗೆ ಹೇಳೋಣ, ಭಗವಂತ ನನ್ನ ಬಾಯಿಯಿಂದ ಬರುವಂತಹ ಎಲ್ಲ ಮಾತುಗಳೂ ಸಹ ನಿನಗೆ ಸಮರ್ಪಿತವಾಗ್ಲಿ. ಇದನ್ನ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾರೆ. ಎಸ್ಪೆಷಲಿ ಈ ಶ್ಲೋಕದ ಬಗ್ಗೆ ಅಂತ ಅಂದ್ರೆ, ಆ ಭಕ್ತರು ಅವನನ್ನ ನೋಡಿ ನಡುಕ್ತಾರಂತೆ. ಯಾಕೆ ಭಕ್ತರು ನಡುಕ್ತಾರೆ? ಭಯದಿಂದ ನಡುಗ್ತಾರ? ಇಲ್ಲ. ಆ ಭಕ್ತರಿಗ್ ಗೊತ್ತಿರುತ್ತೆ, ನನ್ನನ್ನ ಭಗವಂತ ಬಂದು ತಬ್ಕೊಳ್ತಾನೆ, ಅಪ್ಪಿಕೊಳ್ತಾನೆ, ಅವನು ನನ್ನ ಸಲಹುತ್ತಾನೆ. ಅವನು ಬಿಟ್ರೆ ನನಗಿನ್ಯಾರೂ ಇಲ್ಲ ಅಂತ ಭಕ್ತರಿಗೂ ಗೊತ್ತಿರುತ್ತಂತೆ. ಅಟ್ ದ ಸೇಮ್ ಟೈಮ್ ಭಗವಂತನಿಗೂ ಗೊತ್ತಿರುತ್ತಂತೆ, ಭಕ್ತನಿಗೆ ನನ್ನನ್ ಬಿಟ್ರೆ ಇನ್ಯಾರೂ ಇಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಹೇಗೆ ಮಕ್ಳಿಗೆ ಅಮ್ಮ ಇದ್ದಾಳೆ, ಅಮ್ಮಂಗೂ ಇರುತ್ತೆ, ಇವತ್ತಿಲ್ಲ ನಾಳೆ ನನ್ ಮಗ ಇದ್ದಾನೆ, ನನ್ ಮಗಳಿದ್ದಾಳೆ, ಅವ್ರು ಆಗ್ತಾರೋ ಬಿಡ್ತಾರೋ ದಟ್ ಈಸ್ ಸೆಕೆಂಡ್ರಿ, ಇದಾರೆ ಅನ್ನೋ ಒಂದು ಧೈರ್ಯ ಅಲ್ವಾ? ಅದೇ ರೀತಿ ಇಲ್ಲಿ ನಡುಕವನ್ನ ನಮ್ಮ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾರೆ ಅಂದ್ರೆ, ಆ ಎಲ್ಲ ಭಕ್ತರನ್ನ ನೋಡಿ, ಅಯ್ಯೋ ನನ್ನ ಭಗವಂತ ಇಷ್ಟೊಂದು ದಿವ್ಯವಾಗಿದನ, ಇಷ್ಟೊಂದು ಆಶ್ಚರ್ಯವಾಗಿದನ, ಇಷ್ಟೊಂದು ಅದ್ಭುತವಾಗಿದನ, ನಾನ್ ಇವನಿಗೆ ಇನ್ನೆಷ್ಟು ಶರಣಾಗ್ಲಪ್ಪ, ನನ್ನ ಭಕ್ತಿಲಿ ಇನ್ನೂ ಕಮ್ಮಿ ಇದೆಯಾ ಅಂತ ಭಕ್ತರಿಗೆ ಅನ್ಸುತ್ತಂತೆ. ನಮಗೂ ಅನ್ಸುತ್ತೆ ಅಲ್ವಾ? ಅವನು ಇಷ್ಟೊಂದು ನಮ್ಮ ಮೇಲೆ ಕರುಣೆಯನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ ಅವನು ನಮ್ಮ ಮೇಲಿಟ್ಟು ಈ ಭೂಮಿ ಕಳಿಸಿದಾನೆ ಅಂದಾಗ ನಮಗೂ ನಡುಕ ಬರುತ್ತೆ ಕಣ್ರಿ. ಅಯ್ಯೋ ಭಗವಂತ, ನನಗ್ ಭಯ ಆಗ್ತಿದೆ ತಂದೆ, ನೀನು ನನ್ನನ್ನ ಕೈ ಹಿಡಿದು ನಡೆಸು. ಯೋಚನೆ ಮಾಡೋಣ. ಹಾಗೆ ಈ ವಿಶ್ವರೂಪದಲ್ಲಿ ಹಲವಾರು ಚಿಂತನೆಯನ್ನ ಅರ್ಜುನ ನಮಗೂ ತಲೆಯಲ್ಲಿ ಹಾಕಿದಾನೆ ಅಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಅರ್ಜುನನಿಗೆ ತೋರಿಸಿದ ಆ ವಿಶ್ವರೂಪದ ವಿವರಣೆಯನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಅರ್ಜುನನ ಮನಸ್ಥಿತಿನೇ ನಮಗೂ ಇದೆ. ನಮ್ಮೆಲ್ಲರನ್ನ ಕಾಪಾಡೋ ಹೊಣೆ ನಿನ್ನದು ತಂದೆ ಅಂತ ಹೇಳಿ ಅವನಿಗೆ ಶರಣಾಗೋಣ. ಥ್ಯಾಂಕ್ ಯು.